ಕರ್ತನಲ್ಲಿ ಎಲ್ಲರಿಗೂ ವಂದನೆಗಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನ ಕೃಪಾ ಕನಿಕರ ಪ್ರೀತಿಯಲ್ಲಿ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಈ ದಿನದ ವರ್ತಮಾನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪಿತೃ ಸ್ವಾಮಿ ಪರಲೋಕ ತಂದೆಯಾದ ನಮಗೆ ಸ್ತೋತ್ರ. ನಿನ್ನೆ ಇವತ್ತು ನಿರಂತರಕ್ಕೂ ಒಂದೇ ರೀತಿ ದೇವರು ಮಾರ್ಪಡದೇವರು ಬದಲಾಗ್ತೇವೆ. ಈ ದಿನದ ವರ್ತಮಾನಕ್ಕೋಸ್ಕರವಾಗಿ ನಿನ್ನ ಆಕಾಶದಿಂದ ತೆರೆದ ಆಕಾಶದಿಂದ ನಿನ್ನ ಆತ್ಮನ ಸುರಿಸಿ ನಿನ್ನ ಆತ್ಮನ ಅಭಿಷೇಕಿಸಿ ನನ್ನನ್ನು ಶಿಲುಬೆಯಲ್ಲಿ ಮರೆಮಾಡಿಕೊಂಡು ನೀನು ಮಾತನಾಡಿ ನೀನು ಮೈ ಬಂದಬೇಕಂತ ಬೇಡಿಕೊಳ್ತೇನೆ. ನಮ್ಮನ್ನು ತಗ್ಗಿಸ್ಕೊಂಡು ನಿಮ್ಮನ್ನು ಹೆಚ್ಚಿಸ್ತಾ ನಿಮ್ಮ ಪ್ರಸನ್ನತೆಯನ್ನು ಕೋರುತ್ತಾ ನಿಮ್ಮ ಅಭಿಷೇಕವನ್ನು ಕೋರುತ್ತಾ ಮತ್ತೊಂದು ಸಾರಿ ನೀನು ಶಿಲುಬೆಯಲ್ಲಿ ಮರೆ ಮಾಡಿಕೊಂಡು ನೀನು ಮಾತನಾಡಿ ನನಗೂ ನನ್ನ ಕುಟುಂಬಕ್ಕೂ ಮತ್ತು ಸಭೆಗೂ ಕೇಳುವಂಥ ಎಲ್ಲರಿಗೂ ಆತ್ಮಿಕವಾಗಿ ಲಾಭಕರವಾಗಿರಲಿಕ್ಕಾಗುವಂತೆ ನೀನು ಕಾರ್ಯ ಮಾಡಿ ನಂಬಿಕೊಂಡಾಡ್ತಾ. ಯಾಕಂದ್ರೆ ನಿನ್ನ ಮಾತು ಒಂದು ಸಹ ಕಾರ್ಯ ಮಾಡದೆ ಹಿಂತಿರುಗಿ ಬರೋಲ್ಲ ಅಂತ ಹೇಳಿದಿರಿ ಸ್ವಾಮಿ. ಆ ಮಾತುಗಳು ಜೀವಳ ಮಾತುಗಳು ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ಸಭೆಯಲ್ಲಿ, ಸಭೆ ಕುಟುಂಬಗಳಲ್ಲಿ ಮತ್ತು ಕೇಳುವಂಥ ಎಲ್ಲರಲ್ಲೂ ಕಾರ್ಯ ಮಾಡ್ತೀನಿ ನಂಬಿಕೊಂಡಾಡ್ತಾ. ಯೇಸುವಿನ ಪರಿಶುದ್ಧ ನಾನು ಆರಾಧಿಸಿ ಪ್ರಾರ್ಥಿಸಬೇಕು ಅಂತ ಹೇಳುತ್ತಾನೆ. ಆಮೇಲೆ ಪ್ರೈಸ್ ಲಾರ್ಡ್. ಕರ್ತನ ಕೃಪೆಯಿಂದ ನಾನು ನಿಮ್ಮಲ್ಲಿ ಏನು ಮಾತಾಡಬೇಕಂತ ಇಷ್ಟಪಡ್ತೀನಿ ಅಂದರೆ, ವಾಟ್ ಐ ವಾಂಟ್ ಟು ಶೇರ್ ಈಸ್ ಐ ವಾಂಟ್ ಇಟ್ ಟು ಬಿ ರಿಯಾಲಿಟಿ. ಅದು ಯಥಾರ್ಥವಾಗಿ ಸತ್ಯವಾಗಿರಬೇಕು. ಒಂದು ಸಹೋದರಿ ರೀತಿ ಪ್ರಾರ್ಥನೆ ಮಾಡಿದ್ರು, ಹೆಲ್ಪ್ ಅಸ್ ಲಾರ್ಡ್ ಟು ಬಿ ಡೂವರ್ಸ್ ಆಫ್ ದಿ ವರ್ಡ್, ನಾಟ್ ಓನ್ಲಿ ಟು ಹಿಯರರ್ ಆಫ್ ದಿ ವರ್ಡ್. ಬರೀ ಕೇಳೋರು ಮಾತ್ರ ಆಗದೆ ನಾವು ವಾಕ್ಯಕ್ಕನುಸಾರ ನಡೆಯುವಂತರಾಗಬೇಕೆಂದು ಪ್ರಾರ್ಥನೆ ಮಾಡಿದ್ರು. ಆ ರೀತಿ ದಯವಿಟ್ಟು ನಾನು, ನನ್ನ ಕುಟುಂಬ ಮತ್ತು ಸಭೆ ಮತ್ತು ಕೇಳೋದು ಎಲ್ಲರೂ ಸಹ ವಾಕ್ಯ ಕೇಳಿ ಅದರಂತೆ ನಡೆಯುವುದಕ್ಕೋಸ್ಕರವಾಗಿ ನನ್ನ ಮನಸ್ಸಿನಲ್ಲಿ ಮನಸಾಕ್ಷಿಯನ್ನು, ಹೃದಯವನ್ನು ಬಿಚ್ಚಿ ನಾವು ದೇವರ ವಾಕ್ಯ ಕೇಳುವಾಗ ದೇವರ ಕಾರ್ಯ ಮಾಡ್ತಾರೆ. ಸಿ ಫಸ್ಟ್ ಆಫ್ ಆಲ್ 1 ಕೊರಿಂಥ 5 8th verse. Therefore let us celebrate the feast not with old leaven, nor with the leaven of malice and wickedness, but with the unleavened bread of sincerity and truth. ಸೊ ನಾವು ನಿಜವಾಗಿಯೂ ನಮ್ಮ ಸಭೆಯಲ್ಲಿ ವಾರಕ್ಕೊಂದು ಸಾರಿ ಇರ್ತದೆ, ತಿಂಗಳಿಗೆ 4 ಸಾರಿ ಇರ್ತದೆ, ಕೆಲವು ಸಾರಿ ತಿಂಗಳಿಗೆ 5 ಸಾರಿ ಇರ್ತದೆ ಕರ್ತನ ಮೇಜು. Sometimes we are very proud of it. We compare with other assemblies and tell, in our assembly we have 4 times, 5 times, every Sunday we have breaking of bread and we take part in the Lord's communion every Sunday. That's good. In some fellowship it will be once in a month. ಸಭೆಯಲ್ಲಿ ಎಷ್ಟೋ ಸಾರಿ ತಿಂಗಳಿಗೆ 5 ಸರಿ ನಮ್ಮಲ್ಲಿ ಮೇಜಿದೆ, ಮತ್ತು ಎಷ್ಟೋ ಸಭೆಗಳಲ್ಲಿ ಕರ್ತನ ಮೇಜು ಒಂದೇ ಸರಿ ಇರ್ತದೆ. ಆದರೆ ನನ್ನಲ್ಲಿ ದೇವರ ಆತ್ಮ ಮಾತಾಡಿದ್ದು ಏನಪ್ಪ ಅಂದರೆ, ಇಟ್ ಈಸ್ ನಾಟ್ ದಟ್ ಹೌ ಮೆನಿ ಟೈಮ್ಸ್ ಯು ಟೇಕ್, ಹೌ ಯು ಟೇಕ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಸಾರಿ ನಾವು ಕರ್ತನ ಮೇಜಿನಲ್ಲಿ, ಕರ್ತನ ದೇಹದಲ್ಲಿ, ರಕ್ತದಲ್ಲಿ ಭಾಗಿ ಹಾಕ್ತೀವಿ ಎಂಬುದು ಪ್ರಾಮುಖ್ಯ ಅಲ್ಲ ಪ್ರಿಯರೇ. ಆದರೆ ಯಾವ ಒಂದು ಮನುಷ್ಯನಲ್ಲಿ, ಯಾವ ಒಂದು ಭಾವನೆಯಲ್ಲಿ, ಯಾವ ಒಂದು ಹೃದಯದಲ್ಲಿ ಅದನ್ನು ನಾನು ತಗೊಳ್ತಾ ಇದ್ದೀನಿ ಎಂಬುದಕ್ಕೆ ಬಹಳ ಪ್ರಾಮುಖ್ಯ. ಸೊ ಹಿಯರ್ ಪಾಲ್ ರೈಟ್ಸ್, I want you to take part in the feast. See, 8th verse. Therefore let us celebrate the feast not with old leaven, nor with the leaven of malice and wickedness, but with the unleavened bread of sincerity and truth. So, ನನ್ನ ಸಾಕ್ಷಿ ನಿಮ್ಗೆ ಹೇಳ್ಬೇಕಂದ್ರೆ, nobody taught me how I should live. ರಕ್ಷಣೆ ಹೊಂದಿದ ನಂತರ 1985ನೇ ಇಸ್ವಿ ಡಿಸೆಂಬರ್ 31ರಲ್ಲಿ ನಾನು ರಕ್ಷಣೆ ಹೊಂದಿದ ನಂತರ nobody taught me how to live a Christ built life. ನಾನು ಮಾಮೂಲಾಗೆ ಚರ್ಚ್ಗೆ ಹೋಗಿ ಬರ್ತಾ ಇದ್ದೆ, ಈವನ್ ಆಫ್ಟರ್ ಬಾರ್ನ್ ಅಗೈನ್ ಆ್ಯಂಡ್ ಬ್ಯಾಪ್ಟೈಸ್ಡ್. ನನ್ನ ಜೀವನ ಅಂತರಾಂಗದಲ್ಲಿ ಬದಲಾವಣೆ ಆಗಿರಲಿಲ್ಲ. ಕೋಪ ಇರ್ತಿತ್ತು, ಸಿಟ್ಟು, ದ್ವೇಷ, ಹಾಗೆ ರಿವೆಂಜ್, ಅನ್ಫರ್ಗಿವಿಂಗ್ ಆಟಿಟ್ಯೂಡ್, ಕ್ಷಮಾಪಣೆ ಇಲ್ಲದಂಥ ಹೃದಯ, ಯಾವಾಗಲೂ ಕೋಪ, ಸ್ವಲ್ಪಕ್ಕೆ ಸಿಟ್ಟು ಮಾಡ್ಕೊಳ್ಳೋದು, ಮತ್ತು ಹಿಪೋಕ್ರಸಿ
ಆ್ಯಂಡ್ ಡೌನ್ ಇನ್ ಮೈ ಹಾರ್ಟ್ ನನ್ನ ಕಪಟ ಮತ್ತು ಅಂತರಂಗದಲ್ಲಿ ಆಟಿಟ್ಯೂಡ್ ವಾಸ್ ನಾಟ್ ಗುಡ್. ಆದರೆ ಯಾರೂ ನನಗೆ ಹೇಳ್ಕೊಡ್ತಿರ್ಲಿಲ್ಲ, ಮತ್ತು ನನ್ನ ಜೀವನ ಸರಿ ಮಾಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಆಗ್ತಿರ್ಲಿಲ್ಲ. I went on like this, but Lord, who is rich in mercy and grace, who knows everybody's heart and desire, ಪ್ರತಿಯೊಬ್ಬರ ಹೃದಯ ಬಲ್ಲಂತ ದೇವರು, ಪ್ರತಿಯೊಬ್ಬರ ಆಶಯ ಬಲ್ಲಂತ ದೇವರು, he spoke to me down in my heart and taught me how I should overcome this. Therefore, see in verse 6, your boasting is not good. ನಾವು ಹೊಗಳ್ಕೊಳ್ತೀವಿ, ನಮ್ಮ ಸಭೆಯನ್ನು ಕಂಪೇರ್ ಮಾಡ್ಕೊಳ್ತೀವಿ, ಇನ್ನೊಬ್ಬ ಸಭೆಗಳಿಗೆ ನಾವು ಕಂಪೇರ್ ಮಾಡ್ಕೊಳ್ತೀವಿ. ನಮ್ಮ ಸಭೆಯಲ್ಲಿ 4 ಸರಿ 5 ಸರಿ ನಾವು ಮೇಜ್ ತಗೊಳ್ತೀವಿ. ನಿಮ್ಮಲ್ಲಿ ತಿಂಗಳು 1 ಸತಿ ಇದೆ, ನಮ್ಮಲ್ಲಿ 5 ಸತಿ ಇದೆ. ಗುಡ್, ದಟ್ಸ್ ನೋ ರಾಂಗ್, ಅದೇನು ತಪ್ಪಲ್ಲ, ಒಳ್ಳೇದೆ. ಆದರೆ ಯಾವ ರೀತಿ ಅದನ್ನು ತಗೊಳ್ತಾ ಇದ್ದೀನಿ, ಯಾವ ಭಾವನೆಯಲ್ಲಿ ಮತ್ತು ಯಾವ ಹೃದಯಗಳಲ್ಲಿ ಮತ್ತು ಯಾವ ಒಂದು ಮನಸ್ಸಾಕ್ಷಿಯಲ್ಲಿ ನಾನು ಅದನ್ನು ತಗೊಳ್ತಾ ಇದ್ದೀನಿ ಎಂಬುದು ಬಹಳ ಪ್ರಾಮುಖ್ಯ. ಬಟ್ ನಾನು ಕರ್ತನಾಮಕ್ಕೆ ವಂದನೆ ಹೇಳ್ತೀನಿ. Now I have a clear conscience and a true heart. ನನ್ನಲ್ಲಿದ್ದಂಥ ಎಲ್ಲ ರೀತಿಯ ಕಣ್ಣಿಗೆ ಕಾಣದೇ ಇರುವಂಥ ಕಾಯಿಲೆಗಳು, ಕೋಪ, ಸಿಟ್ಟು, ದ್ವೇಷ, ಹಗೆ, ಕ್ಷಮಿಸಲಾರಂಥ ಗುಣಗಳು, ಮತ್ತೆ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು, ಇದೆಲ್ಲ ಕರ್ತನ ಶಿಲುಬೆ ಶಕ್ತಿಯಿಂದ when I started pursuing the Lord more and more, ಕರ್ತನನ್ನು, ಯೇಸು ಕ್ರಿಸ್ತನನ್ನು ಅತಿಯಾಗಿ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಕರ್ತನ ಆತ್ಮನ ಪ್ರೇರೇಪಣೆಯಿಂದ ನನಗೆ ಸಹಾಯ ಯಾವಾಗ ಅನುಕೂಲವಾಯಿತು, 1 by 1 ಐ ಸ್ಟಾರ್ಟೆಡ್ ಓವರ್ಕಮಿಂಗ್ ಬೈ ದ ಗ್ರೇಸ್ ಆಫ್ ಗಾಡ್. ಕರ್ತನ ಕೃಪೆ ಮೇಲೆ ಕೃಪೆಯನ್ನು ಹೊಂದಿಕೊಂಡು ನಾನು ಅದನ್ನು ಜಯ ಹೊಂದೋದಕ್ಕೆ ಸಾಧ್ಯ ಮಾಡಿದೆ. ಟುಡೇ, ಬಿಕಾಸ್ ಡೈಲಿ ಇಟ್ ಹ್ಯಾಸ್ ಬಿಕಮ್ ಮೈ ರೂಟೀನ್. Acts chapter 24 verse 16, ಅಪೊಸ್ತಲರು 24:16, in view of this also I do my best to maintain always a blameless conscience both before God and before man. ಬಹಳ ಸುಲಭವಾಗಿ ನಾವು ದೇವರ ಹತ್ರ ನಮ್ಮ ತಪ್ಪುಗಳನ್ನು, ದೋಷಗಳನ್ನು ಒಪ್ಕೊಂಡು ಬಿಡ್ತೀವಿ. ಅದಕ್ಕೇನು ಹ್ಯುಮಿಲಿಟಿ ಬೇಕಾಗಿಲ್ಲ. ಆದರೆ ದೀನತೆ ಬೇಕಾಗಿರೋದು ಮನುಷ್ಯರ ಹತ್ರ. ಒಂದು ವೇಳೆ ನನ್ನ ಮನಸ್ಸಾಕ್ಷಿ ನಾನು ಮಾಡಿದ್ದು, ನಾನು ಹೇಳಿದ್ದು, ನನ್ನ ಕ್ರಿಯೆಗಳು ತಪ್ಪೆಂದು ನನಗೆ ಗುರುತಿಸುವಾಗ ಐ ಹ್ಯಾವ್ ಸೆಟಲ್ಡ್ ವಿತ್ ಮ್ಯಾನ್. ನಾನು ಮನುಷ್ಯರ ಹತ್ರ ಕ್ಷಮಾಪಣೆ ಕೇಳುತ್ತೀನಿ. ಈಗ ಅದು ಯಾರೇ ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು. ವೆನ್ ದ ಸ್ಪಿರಿಟ್ ಆಫ್ ಗಾಡ್ ಕನ್ವಿಕ್ಟ್ಸ್ ಮೀ, ಕರ್ತನ ಆತ್ಮ ನನ್ನನ್ನ ನನಗೆ ಹಂಗಿಸುವಾಗ, ಐ ಆಮ್ ದೇರ್ ಟು ಗೋ ಅಂಡ್ ಆಸ್ಕ್ ಫಾರ್ಗಿವ್ನೆಸ್. ಸಾಧ್ಯವಾದಷ್ಟು ಎಲ್ಲರೊಟ್ಟಿಗೂ ಸಮಾಧಾನವಾಗಿರೋದಕ್ಕೆ ಪ್ರಯತ್ನ ಮಾಡು. ಈ ರೀತಿ ಇಲ್ಲ ಆದರೆ ನೀನು ದೇವರು ನೋಡಲ್ಲ ಅಂತ ಹೇಳ್ತಾನೆ. ಸೊ ಸಾಧ್ಯವಾದಷ್ಟು ಐ ಹ್ಯಾವ್ ಸೆಟಲ್ಡ್. ನನ್ನ ಮನಸ್ಸಿನಲ್ಲಿ, ನನ್ನ ಆಲೋಚನೆಯಲ್ಲಿ ಎಲ್ಲಾದರೂ ನಾನು ತಪ್ಪು ಮಾಡಿದ್ದೀನ, ದೇವ್ರ ವಿರುದ್ಧ ಪಾಪ ಮಾಡಿದ್ದೀನ, ಮನುಷ್ಯನ ವಹಿಸಿದ್ದೀನ, ಏನು ಸಮಾಚಾರ ಅಂತ ಹೇಳಿದ್ರೆ, ಅಥವಾ ಲೆಟರ್ ಆದರೂ ಬರೆದು ಅಥವಾ ಏನಾದರೂ ಮಾಡಿ ನಾನು ಸರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಟುಡೇ ಮೈ ಕಾನ್ಷಿಯನ್ಸ್ ಇಸ್ ಕ್ಲೀನ್. ಐ ಎಕ್ಸರ್ಸೈಸ್ ಡೈಲಿ ಆನ್ ದ ಬೇಸಿಸ್ ಆಫ್ ದಿಸ್ ವರ್ಡ್. ಇನ್ ವ್ಯೂ ಆಫ್ ದಿಸ್ I also do my best to maintain always a blameless conscience both before God and before man. ದೇವರೊಟ್ಟಿಗೂ ಮನುಷ್ಯರೊಟ್ಟಿಗೂ ನನ್ನ ಮನಸ್ಸಾಕ್ಷಿ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಪ್ರತಿದಿನ ಅದನ್ನು ಅಭ್ಯಾಸ ಮಾಡ್ತೀನಿ. ನಾಟ್ ಒನ್ ಡೇ, ಸಾಯೋ ತನಕ ಇದು. ಮನುಷ್ಯರ ಹತ್ರ ನಾನು ಸರಿ ಮಾಡಿಕೊಳ್ಳುವಾಗ ಇಟ್ ನೀಡ್ಸ್ ಟ್ರೂ ಹ್ಯುಮಿಲಿಟಿ, ದೀನತೆಯನ್ನು ತೋರಿಸ್ತದೆ. ಆ ದೀನತೆಯಲ್ಲಿ ನನಗೆ ಗೊತ್ತಾಗುತ್ತೆ ಈ ಮನುಷ್ಯ ದೇವರಲ್ಲಿ ಇದ್ದಾನೆ ಎಂಬುದಕ್ಕೆ. ಯಾವಾಗ ನಾನು ಜಸ್ಟಿಫೈ ಮಾಡ್ಕೊಳ್ತೀನೋ, ಸಮರ್ಥಿಸ್ಕೊಳ್ತೀನೋ, ನಾನು ಮಾಡಿದ್ದು ಸರಿ, ನಾನು ಹೇಳಿದ್ದು ಸರಿ, ನೀವ್ಯಾರು ನನಗೆ ಅದನ್ನು ಹೇಳೋದಕ್ಕೆ, ನಾನು ಕರೆಕ್ಟಾಗಿ ಹೇಳಿದ್ದು, ನಂದೇನು ತಪ್ಪಿಲ್ಲ, ನೋ, ನನ್ನ ತಪ್ಪಿದೆಯೋ ಇಲ್ವೋ ಗೊತ್ತಿಲ್ಲ, ಎಷ್ಟು ಭಾಗ ಈ ಪರಿಸ್ಥಿತಿಗೆ ನಾನು ಕಾರಣ ಎಂದು ದೇವರಾತ್ಮ ನನಗೆ ಹಂಗಿಸುವಾಗ ನಾನು ಅದನ್ನು ಈಗ ಒಪ್ಕೊಳ್ತೀನಿ. ಐ ಡೋಂಟ್ ಫೈಟ್ ಬ್ಯಾಕ್, ಐ ಡೋಂಟ್ ಜಸ್ಟಿಫೈ. ನಾನು ಅದನ್ನು ಸಮರ್ಥಿಸ್ಕೊಳ್ಳೋದಿಲ್ಲ, ಮತ್ತಕ್ಕೆ ಅದ್ರ ಬಗ್ಗೆ ಯುದ್ಧ ಮಾಡೋಕೆ ಹೋಗೋದಿಲ್ಲ. ನೋ, ಐ ಅಕ್ಸೆಪ್ಟ್. ಇಫ್ ಗಾಡ್ ಟೆಲ್ಸ್ ಎಸ್ ಇಟ್ ಈಸ್ ರಾಂಗ್ ವಾಟ್ ಯು ಡಿಡ್, ನೀನು ಮಾಡಿದ ತಪ್ಪು ಅಂತ ಹೇಳುವಾಗ, ಅದು ಯಾರೇ ಆಗಲಿ, ಚಿಕ್ಕ ಮಕ್ಕಳಾಗ್ಬೋದು, ದೊಡ್ಡವರಾಗಿರ್ಬೋದು, ಏನೇ ಆಗಿರ್ಬೋದು, ಐ ಸರೆಂಡರ್. ಬಟ್ ದಿಸ್ ಇಸ್ ವಾಟ್ ಗಾಡ್ ಟಾಟ್ ಮೀ. ಎವ್ರಿ ಸಂಡೇ, ಪ್ರತಿ ಭಾನುವಾರ ಕರ್ತನ ಮೇಡ್ನಲ್ಲಿ ತಿಳಿಯದೆ 1985 ಇಸ್ವಿಯಿಂದ ಇದನ್ನು ಮಾಡಿಕೊಂಡೇ ಬರ್ತಾ ಇದೆ. ಬಟ್ ಗಾಡ್ ಬೈ ದೇವರು ಕರುಣಾಮಯನ್ನು, ಕನಿಕರನ್ನು, ದಯಾಳನ್ನು, ಪ್ರೀತಿ ಸ್ವರೂಪನು, ನನ್ನ ಹೃದಯದ ಆಶೆ ಬಲ್ಲವನಾಗಿ ನಾನು ಬಿದ್ದೋಗೋದನ್ನು ನೋಡ್ತಾ, ಟುಡೇ ಆತನ ಬಲಗೈ ಎಂಬ ನೀತಿ ಕೈಯಿಂದ ನನ್ನ ಮೇಲಕ್ಕೆತ್ತಿ ದಡಕ್ಕೆ ನಿಲ್ಲಿಸಿ
ಇವತ್ತು ಯೇಸು ಕ್ರಿಸ್ತನ ಮುಖ್ಯ ಮೂಲೆಗಲ್ಲಾಗಿರುವಂಥ ಬಂಡೆ ಮೇಲೆ ನನ್ನ ಜೀವಿತವನ್ನು, ನನ್ನ ಕುಟುಂಬ ಜೀವಿತವನ್ನು ಕಟ್ಕೊಳ್ಳೋದಕ್ಕೆ ದೇವರು ಅನುಕೂಲ ಮಾಡಿದ್ರು. ಐ ಥ್ಯಾಂಕ್ ಗಾಡ್ ಫಾರ್ ದಿಸ್. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿ, ಶಿವರಿನ ವಿಶ್ವಾಸಿಗಳೇ, ಮತ್ತೆ ಇದನ್ನ ಕೇಳ್ತಿರುವಂಥ, ಆನ್ಲೈನಲ್ಲಿ ಕೇಳ್ತಿರುವಂಥ ಯಾರೇ ಆಗಿರಲಿ ಪ್ರಿಯರೇ, ಸಿ ದಟ್ ಯು ಟೇಕ್ ಪಾರ್ಟ್ ಇನ್ ದ ಲಾರ್ಡ್ಸ್ ಟೇಬಲ್ ವಿತ್ ಅ ಪ್ಯೂರ್ ಕಾನ್ಶಿಯನ್ಸ್, ವಿತ್ ಅ ಹಾರ್ಟ್ ಆಫ್ ಸಿನ್ಸಿಯಾರಿಟಿ ಆ್ಯಂಡ್ ಟ್ರೂತ್. ಇದರಲ್ಲಿ ನಾನು ಪರೀಕ್ಷೆ ಮಾಡ್ಕೊಳ್ಳುವಾಗ ಎ ಹ್ಯೂಮಿಲಿಟಿ ಈಸ್ ನೆಸೆಸರಿ. ದೆನ್ ಎ ಲಿಟಲ್ ಲೀವನ್. ನೋಡ್ರಿ, ಏನು ದೊಡ್ಡ ದೊಡ್ಡ ಕಾಣುವಂಥ ಪಾಪ ಅಲ್ಲ ಪ್ರಿಯರೇ. ಕಾಣುವಂಥ ಪಾಪಗಳು ಬಹಳ ಸುಲಭವಾಗಿ ಅದನ್ನು ಒಪ್ಕೊಂಡ್ಬಿಡ್ತೀವಿ. ಆದರೆ ಕಾಣದೇ ಇರುವಂಥ ಚಿಕ್ಕ ನರಿಗಳಂತೆ ಹೃದಯದಲ್ಲಿ, ಮನಸ್ಸಿನಲ್ಲಿ ಇರುವಂಥ ಕಾರ್ಯಗಳನ್ನ ಸೆರೆ ಹಿಡಿದು ದೇವರಾತ್ಮನ ಬಲದಿಂದ ಅದನ್ನು ದೇವರಿಗೆ ಶಿಲುಬೆಯಲ್ಲಿ ಜಡಿಸಿ ನಾನು ಪರಿಶುದ್ಧತೆಗೂ ನೀತಿಗೂ ತವಕ ಪಡೋದೇ ದೇವರ ಆಶೆ ಪಡೋದು. ನೋಡ್ರಿ ಏನ್ ಹೇಳ್ತಾರೆ, ಯುವರ್ ಬೋಸ್ಟಿಂಗ್ ಇಸ್ ನಾಟ್ ಗುಡ್. ನಾನು ಏನೇ ಹೊಗಳ್ಕೊಳ್ಳೋದಕ್ಕೂ ದೇವರು ಇಷ್ಟಪಡೋದಿಲ್ಲ. ಯುವರ್ ಬೋಸ್ಟಿಂಗ್ ಇಸ್ ನಾಟ್ ಗುಡ್. ಡ್ಯೂ ನಾಟ್ ನೋ ದಟ್ ಎ ಲಿಟಲ್ ಲೀವನ್ಸ್ ದ ಹೋಲ್ ಲಂಪ್ ಆಫ್ ಡೌ. ಸಣ್ಣ ಒಂದು ಕ್ರಿಮಿಯಷ್ಟು ನನ್ನಲ್ಲಿ ಹಾಗೆ ದ್ವೇಷ, ಕೋಪ, ಸಿಟ್ಟು, ನಾಟ್ ಸೆಟ್ಲಿಂಗ್ ವಿತ್ ಗಾಡ್ ಅಂಡ್ ಮ್ಯಾನ್, ಮನುಷ್ಯರೊಟ್ಟಿಗೆ ದೇವರೊಟ್ಟಿಗೆ ಸರಿ ಮಾಡಿಕೊಳ್ಳದೆ ಹಾಗೆ ಹೋಗ್ತಿದರೆ ನಾನು ಮೋಸ ಮಾಡ್ಕೊಳ್ತೀನಿ. ದಿಸ್ ಇಸ್ ವಾಟ್ ಲಿಟಲ್ ಲೀವನ್. ಸಣ್ಣ ಹುಳಿ, ಚಿಕ್ಕ ಹುಳಿ ನನ್ನ ಜೀವಿತವನ್ನು ಕೆಡಿಸೋದಕ್ಕೆ ಸಾಧ್ಯ, ನನ್ನನ್ನು ದೇವರಾಜ್ಯದಿಂದ ದೂರ ಇಡೋದಕ್ಕೆ ಸಾಧ್ಯ ಪ್ರಿಯರೇ. ಹೆವನ್ ಇಸ್ ನಾಟ್ ಮೈ ಹೋಮ್. ಐ ವಾಂಟ್ ಟು ಟೇಕ್ ಪಾರ್ಟ್ ಇನ್ ದ ಲಾರ್ಡ್ಸ್ ಗ್ಲೋರಿ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿಕೊಳ್ಳದೆ ಹೋದರು, ಕಳ್ಕೊಂಡರು ಅಂತಿದೆ. ನಾಟ್ ಹೆವನ್. ಪರಲೋಕ ನನ್ನ ಆಸೆ ಪಡೋದಿಲ್ಲ. ಪರಲೋಕದಿಂದ ಹೆಚ್ಚಾದ ಶ್ರೇಷ್ಠವಾದದ್ದು, ಪರಲೋಕನ ಪ್ರಾಮಿಸ್ ಮಾಡಿದ್ದು ಕಳ್ಳನಿಗೆ. ಟುಡೇ ಯು ವಿಲ್ ಬಿ ಇನ್ ಪ್ಯಾರಡೈಸ್, ಬಟ್ ಟು ಮೀ ಅಂಡ್ ಟು ಮೀ ಯು, ನನಗೂ ಮತ್ತೆ ನಿಮಗೂ ದೇವರು ಏನನ್ನ ವಾಗ್ದಾನ ಮಾಡಿದ್ದಾರೆ ಅಂದರೆ, ನನ್ನನ್ನು ನೀವು ಮುಖಾಮುಖವಾಗಿ ನನ್ನ ಮಹಿಮೆಯಲ್ಲಿ ನೀವು ಕಾಣಬೇಕು, ನನ್ನ ಪವಿತ್ರತೆಯಲ್ಲಿ ಪಾಲ್ಗಾರರಾಗಬೇಕು, ನನ್ನ ಸಮ್ಮುಖದಲ್ಲಿ ನೀವು ಕೂತ್ಕೊಳ್ಬೇಕು, ನನ್ನ ಜೊತೆ ನೀವು ಊಟ ಮಾಡಬೇಕು. ಈ ಒಂದು ಅನುಭವಕ್ಕೆ ನಾನು ಬರಬೇಕಂದ್ರೆ ಐ ಶುಡ್ ಕೀಪ್ ಮೈ ಹಾರ್ಟ್ ಅಂಡ್ ಮೈ ಕಾನ್ಶಿಯಸ್ ವಿತ್ ಸಿನ್ಸಿಯಾರಿಟಿ ಅಂಡ್ ಇನ್ ಟ್ರೂತ್. ಪ್ರತಿದಿನ ಇದನ್ನು ಯುದ್ಧ ಮಾಡಬೇಕು. ಆತ್ಮೀಯವಾದ ಯುದ್ಧ ಇದೇನೆ. ಕಣ್ಣಿಗೆ ಕಾಣುವಂಥ ಪಾಪಗಳು ಒಪ್ಕೊಂಡ್ಬಿಡ್ತೀವಿ, ದೇವರೊಟ್ಟಿಗೂ ಮನುಷ್ಯರೊಟ್ಟಿಗೂ ಬೇಕಾದ್ರೆ ಹೇಳ್ಬಿಡ್ತೀವಿ. ಆದರೆ ಕಣ್ಣಿಗೆ ಕಾಣದೇ ಇರುವಂಥ ಕ್ರೋಧ, ಹಗೆ, ಹೊಟ್ಟೆ ಕಿಚ್ಚು, ದ್ವೇಷ, ಸಿಟ್ಟು, ಚಾಡಿ, ಹಿಪೋಕ್ರಸಿ, ಗಾಸಿಪ್, ಸುಳ್ಳು ಸಾಕ್ಷಿಗಳು ಹೇಳೋದು, ಅಪಪ್ರಚಾರ ಮಾಡೋದು, ಒಬ್ಬರ ಮೇಲೆ ಏನೇನೋ ಅಪಪ್ರಚಾರ ಮಾಡೋದು, ಇದೆಲ್ಲ ದೇವರು ಸಹಿಸಲ್ಲ. ಇದು ಕಣ್ಣಿಗೆ ಕಾಣದೇ ಇರುವಂಥದ್ದು. ಇದನ್ನ ನಾನು ಸೆರೆ ಹಿಡಿದು ಕರ್ತನ ಮುಂದೆ ನಿಷ್ಕಳಂಕವಾಗಿ ನಿಲ್ಲುವುದಕ್ಕೋಸ್ಕರವಾಗಿ ನಾನು ಆಸೆ ಪಡುವಾಗ ಖಂಡಿತವಾಗಿ ದೇವರು ತನ್ನ ಕೃಪೆಯನ್ನು ಕೊಟ್ಟು ನಡೆಸ್ತಾನೆ. ದಿಸ್ ಇಸ್ ಫಸ್ಟ್ ಪಾರ್ಟ್ ಬಿಫೋರ್ ಟೇಕಿಂಗ್ ಪಾರ್ಟ್ ಆಫ್ ದ ಲಾಸ್ಟ್ ಟೇಬಲ್. ಕರ್ತನ ಮೇಲೆ ಹೋಗಿಂದ ಮುಂಚೆ, ಓ ಲಾರ್ಡ್, ವೆದರ್ ಮೈ ಹಾರ್ಟ್ ಈಸ್ ಫ್ರೀ ಫ್ರಮ್ ಆಲ್ ವಿಕೆಟ್ನೆಸ್. ಎಲ್ಲ ರೀತಿಯ ದೋಷದಿಂದ, ಕೆಟ್ಟತನದಿಂದ ದೂರವಾಗಿದೆಯಾ? ಹಳೆ ಹುಳಿ ಇನ್ನೂ ಇಟ್ಕೊಂಡಿದ್ದೀನಾ? ಹಳೆ ಸ್ವಭಾವಗಳು ಇನ್ನೂ ಇಟ್ಟಿದ್ದೀನಾ? ಹಳೆ ಗುಣಗಳು ಇನ್ನೂ ಇಟ್ಕೊಂಡಿದ್ದೀನಾ ನಾನು? ಓ ಲಾರ್ಡ್, ಪ್ಲೀಸ್. And God is rich in mercy. If you are really desireful to have a life of holiness, to pursue holiness and righteousness, God will give His grace. ನಾನು ಆಸೆ ಪಡಬೇಕು, ದೇವರೇ ನಿನ್ನ ನೀತಿಗಸಿದು ಬಾಯಾರ್ತೀನಿ, ನಿನ್ನ ಪರಿಶುದ್ಧತೆಗೋಸ್ಕರ ನಾನು ಬಾಯಾರ್ತೀನಿ, ನಿನ್ನ ಪ್ರೀತಿಯನ್ನು ನಾನು ತುಂಬಿಸು. Sometimes I should ask, Lord, fill me with your love. ನಿನ್ನ ಪ್ರೀತಿಯನ್ನು ನಾನು ತುಂಬಿಸು. Because God loved me unconditionally, therefore I also must love everyone unconditionally. Whether she may be good to you or he may be good to you or they may be evil for you, forgive them. ನಿಮ್ಮ ಮನಸ್ಸು ಬೇಸರ ಮಾಡಿದ್ದೀರಾ, ನಿಮಗೆ ಏನೇನೋ ಹೇಳಿ ನಿಮಗೆ ನಯಿಸಿದ್ದೀರಾ, forgive them. That is called sincere truth, conscious. So ಪ್ರಿಯರೇ, ಲಿಟಲ್ even ಸಣ್ಣ ಹುಳು ಸಾಕು ನಮಗೆ ಹಾಳು ಮಾಡೋದಕ್ಕೆ. ಅದಕ್ಕಾಗಿ ಭಾನುವಾರ ಕರ್ತನ ಮೇದಲ್ಲಿ ನಾವು ಬಾಯೋಕ್ಕಿಂತ ಮುಂಚೆ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಸೆಲ್ಫ್. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಾರೆ ನೋಡ್ರಿ, ವಿ ಆರ್ ಕಾಲ್ಡ್ ದ ಹೌಸ್ ಆಫ್ ಗಾಡ್. ನಾವು ದೇವರ ಮಕ್ಕಳನ್ನು ಕರೆಯಲ್ಪಟ್ಟಿದ್ದೇವೆ. ನಾವು ಆತನ ಮನೆಯವರು, ಆತನ ಮನೆಗೆ ಸೇರಿದವರು. ಸೊ ದೇವರು ನನಗೆ ಜಡ್ಜ್ ಮಾಡೋದಕ್ಕೆ, ನಮಗೆ ನ್ಯಾಯ ತೀರಿಸೋದಕ್ಕೆ ಆತನ ಹಕ್ಕಿದೆ. ನಮ್ಮನ್ನು ಹೊಡೆಯೋದಕ್ಕೆ, ನಮ್ಮನ್ನು ಸೇರಿ ಮಾಡೋದಕ್ಕೆ ಹಕ್ಕಿದೆ. ಬಿಕಾಸ್ ವಿ ಆರ್ ಇಸ್ ಹೌಸ್. ನೋಡ್ರಿ 12ನೇ ವಚನ, 1 ಕೊರಿಂಥ 5:12. ಫಾರ್ ವಾಟ್ ಹ್ಯಾವ್ ಐ ಟು ಡೂ ವಿತ್ ಜಡ್ಜಿಂಗ್ ಔಟ್ಸೈಡರ್ಸ್? Do you not judge those who are written within the church? Do you not judge those who are within the church? But those who are outside, God judges. Remove the wicked man from among yourself. ನೋಡ್ರಿ, ನಾನೀಗ ಹೊರಗಡೆಯವನಲ್ಲ. ಈಗ
ಎಫೆಸ 2 ಪ್ರಕಾರವಾಗಿ ಒಂದು ದಿನ ನಾನು ಹೊರಗಡೆಯವನಾಗಿದ್ದೆ, ನಾನು ಅನ್ಯನಾಗಿದ್ದೆ, ದೇವರ ಒಂದು ಸ್ವಾಸ್ಥ್ಯಕ್ಕೆ ಸೇರದವನಾಗಿದ್ದೆ. ಬಟ್ ನೌ ಐ ಬಿಲಾಂಗ್ ಟು ಗಾಡ್ಸ್ ಹೌಸ್ ಹೋಲ್ಡ್. ವೆನ್ ಐ ವಾಸ್ ಪರ್ಚೇಸ್ಡ್ ಬೈ ಗಾಡ್, ದೇವರ ಸ್ವರಕ್ತಿಂದ ಕೊಳ್ಳಲ್ಪಟ್ಟ ನಂತರ, ವೆನ್ ಐ ವಾಸ್ ವಾಶ್ಡ್ ಬೈ ದ ಬ್ಲಡ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಪವಿತ್ರವಾದ ರಕ್ತದ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿ ಬೆಳ್ಳಗೆ ಮಾಡಿದ ಮೇಲೆ ಆತನ ಮನೆಯವನು, ಆತನ ಕುಟುಂಬದವನಾಗ್ತೀನಿ, ಆತನ ಸ್ವಾಸ್ಥ್ಯಕ್ಕೆ ಬಾಧ್ಯರಾಗ್ತೀನಿ, ಮತ್ತು ಈಗ ನಾನು ಆತನ ರಾಜ್ಯಕ್ಕೆ ಸೇರ್ತೀನಿ. ಅದಕ್ಕೆ ದೇವರೇ ತಂದೆ ಮತ್ತು ಯಜಮಾನ, ಆ ಯಜಮಾನ ಕೆಳಗೆ ನಾನು ಬರ್ತೀನಿ. ನೌ ಗಾಡ್ ಹ್ಯಾಸ್ ಗಾಟ್ ಎವ್ರಿ ಅಥಾರಿಟಿ ಟು ಜಡ್ಜ್ ಮೀ. ಒಂದು ಮನೆಯಲ್ಲಿ ಒಂದು ತಂದೆ ಒಂದು ತಾಯಿ ಮಕ್ಕಳು ತಪ್ಪು ಹೋಗುವಾಗ, ಅವರು ಸರಿಯಾದನ್ನು ಮಾಡದೇ ಇರುವಾಗ, ತಂದೆ ಅದಕ್ಕೆ ಸಮರ್ಥಿಸಿಕೊಂಡು, ತಂದೆ ಅದಕ್ಕೆ ಏನು ಕೇಳದೆ ಸುಮ್ಮನೆ ಇದ್ರೆ, ಈಸ್ ನಾಟ್ ಎಟ್ ಆಲ್ ಎ ಫಾದರ್. ಎ ಫಾದರ್ ಕೆನಾಟ್ ಬಿ ಕೀಪ್ ಆನ್ ಲವಿಂಗ್ ಎವ್ರಿ ಟೈಮ್. ನೋಡಿದ್ದೆಲ್ಲ ಅವ್ರು ಮಾಡಿದ್ದೆಲ್ಲ ಸರಿ ಅಂದ್ಕೊಂಡು ಅವರು ಹೋಗ್ತಾ ಇದ್ರೆ ಅದು ತಂದೆ ಸ್ಥಾನ ಅಲ್ಲ. ತಂದೆ ಆಸ್ ಎ ಎವ್ರಿ ಅಥಾರಿಟಿ. ವೆನ್ ಚಿಲ್ಡ್ರನ್ ಆರ್ ಡೂಯಿಂಗ್ ರಾಂಗ್, ಯು ಹ್ಯಾವ್ ಟು ಪನಿಷ್ ದೆಮ್, ಟೆಲ್ ದೆಮ್. ಅವ್ರಿಗೆ ಹೇಳಬೇಕು, ನಾವು ಇದು ನೀವು ಮಾಡ್ತೀರ ಸರಿಯಲ್ಲ, ಒಪ್ಪಿಕೊಳ್ರಿ, ಸರಿ ಮಾಡ್ಕೊಳ್ರಿ, ಕ್ಷಮಾಪಣೆ ಕೇಳ್ರಿ, ದೇವರ ಹತ್ರ ಸರಿ ಮಾಡ್ಕೊಳ್ಳಿ, ದೇವರ ಕೋಪ ನಿಮ್ಮ ಮೇಲೆ ಬರ್ತದೆ. ಈ ರೀತಿ ನಾನು ಹೇಳಲಿಲ್ಲ ಅಂದ್ರೆ ನಾನು ಮಕ್ಕಳೇ ಅಲ್ಲ. ಇವತ್ತು ಈ ಬೀದಿಲೆಲ್ಲ ಮಕ್ಕಳಿದ್ದಾರೆ. ಐ ಕ್ಯಾನಾಟ್ ಗೋ ಅಂಡ್ ಟೆಲ್ ದೆಮ್, ಬಟ್ ಐ ಕ್ಯಾನ್ ಟೆಲ್ ಮೈ ಚಿಲ್ಡ್ರನ್. ನನ್ನ ಮಕ್ಕಳು ನಾನು ಹೇಳೋಕೆ ಅಧಿಕಾರ, ಯಾಕಂದ್ರೆ ನನ್ನ ಮಕ್ಕಳವರು, ನನ್ನ ಮನೆಯವರು. ಹಾಗೆ ಸಭೆಯಲ್ಲಿ ನಾವು ದೇವರ ಮೇಜಿನಲ್ಲಿ ಸಭೆಯಲ್ಲಿ ಸವಾಸದಲ್ಲಿ ಕೂಡಿ ಬರುವಾಗ, ಐ ಶುಡ್ ಸಿ ದಟ್ ಐ ಶುಡ್ ಜಡ್ಜ್, ಐ ಶುಡ್ ಟೇಕ್ ಪಾರ್ಟ್ ಬಿಫೋರ್ ಇನ್ ಅ ಹಾನೆಸ್ಟ್ ಹಾರ್ಟ್. ಇಲ್ಲ ಅಂದ್ರೆ ನೋಡ್ರಿ, ಡು ಯು ನಾಟ್ ಜಡ್ಜ್ ದೋಸ್ ಹೂ ಆರ್ ವಿದಿನ್ ದ ಚರ್ಚ್, ಬಟ್ ದೋಸ್ ಆರ್ ಔಟ್ ಸೈಡ್ ಗಾಡ್ ಜಡ್ಜಸ್. ಅವ್ರಿಗೆ ಅವ್ರು ದೇವ್ರ ನ್ಯಾಯ ತೀರಿಸ್ಕೊಳ್ತಾನೆ. ಆದ್ರೆ ನಾನು ಒಂದೇ ಮನೆಯವರಾಗಿ ನಾವು ಕೂಡಿ ಬಂದಿರುವಾಗ ನನ್ನ ಪ್ರವರ್ತನೆ ಹೇಗಿದೆ? ಹೌ ಇಸ್ ಮೈ ಲೈಫ್ ವಿತ್ ಹಸ್ಬೆಂಡ್, ವಿತ್ ವೈಫ್, ವಿತ್ ಚಿಲ್ಡ್ರನ್, ಆಸ್ ಎ ಫ್ಯಾಮಿಲಿ? ಹೌ ಆಮ್ ಐ? ನಾನು ಹೇಗಿದ್ದೀನಿ? ಮಕ್ಕಳಿಗೆ ನಾನು ಮಾದರಿ ಆಗಿದ್ದೀನ? ಹೆಂಡತಿಗೆ ಮಾದರಿ ಆಗಿದ್ದೀನ? ಮತ್ತೆ ಹೆಂಡತಿ ಯಜಮಾನಿಗೆ ಅಧೀನನಾಗಿದ್ದೀನ? ಮಕ್ಕಳು ತಂದೆ ತಾಯಿಗಳಿಗೆ ಅಧೀನರಾಗಿದ್ದಾರಾ? ದೇವರ ವಾಕ್ಯಕ್ಕೆ ಒಳಗಾಗಿದ್ದಾರಾ? ದೇವರ ವಾಕ್ಯಕ್ಕೆ ವಿಧೇಯಕ್ಕೆ ಬರ್ತಾ ಇದ್ದಾರಾ? ದೇವರ ಮಕ್ಕಳಾಗಿ ಬೆಳೀತಾ ಇದ್ದಾರಾ? ನೋಡ್ರಿ, 1ನೇ ಯೋಹಾನ 3ನೇ ಪತ್ರಿಕೆ, 1ನೇ ಯೋಹಾನ 3ನೇ ಪತ್ರಿಕೆ, ಅಲ್ಲಿ ನೋಡ್ರಿ 3ನೇ ವಚನ. For I was very glad when brethren came and testified to your truth, that is how you are walking in truth. I have no greater joy than this, to hear my children walking in the truth. ಇದಕ್ಕಿಂತ ಬೇರೇನು ಸಂತೋಷ ಇಲ್ಲ. ನನ್ನ ಮಕ್ಕಳು ಕರ್ತನ ಸತ್ಯದಲ್ಲಿ ಬೆಳೀತಾ ಇದ್ದಾರೆ, ನಡೀತಾ ಇದ್ದಾರೆ ಎಂದು ಕೇಳುವಂತ ಸಂಗತಿಗಿಂತ ಹೆಚ್ಚಿನ ಸಂತೋಷ ಬೇರೇನಿಲ್ಲ. ನಾನು ಮೆಟೀರಿಯಲಿಸ್ಟಿಕ್ ಆಗಿ ಏನೇ ಇಟ್ಕೊಳ್ಬಹುದು, ಕಾರು, ಬಂಗ್ಲೋಗಳು, ಆಸ್ತಿ, ಅಂತಸ್ತು ಎಲ್ಲ ಇದ್ದು, ನನ್ನ ಮನೆ ದೇವರ ಸತ್ಯದ ಅಡಿಪಾಯದಲ್ಲಿ ಇನ್ ಸಿನ್ಸಿಯಾರಿಟಿ ಅಂಡ್ ಇನ್ ಟ್ರೂತ್ ಎಂಬ ಒಂದು ಅಸ್ಥಿವಾರದಲ್ಲಿ ಅದು ಬೆಳೀತಾ ಇರುವಾಗ, ಕಟ್ಟಲ್ಪಡದೇ ಇರುವಾಗ ಎಲ್ಲ ವ್ಯರ್ಥ. ಸೊ ನನ್ನ ಪ್ರಿಯರೇ, ದ ಫಸ್ಟ್ ಪಾರ್ಟ್ ಬಿಫೋರ್ ಟೇಕಿಂಗ್ ಪಾರ್ಟ್ ಆಫ್ ದ ಲಾರ್ಡ್ಸ್ ಟೇಬಲ್, ಐ ಹ್ಯಾವ್ ಟು ಎಕ್ಸಾಮಿನ್ whether I am taking part in this feast in sincerity and truth. ಯಾಕಂದ್ರೆ ಒಂದು ಸಣ್ಣ ಹುಳಿ ಇಡೀ ಕಳಂಕವನ್ನೇ ಹಾಳು ಮಾಡಿಬಿಡ್ತದೆ. ಮನೆಯಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದು ಸ್ಟಾರ್ಟ್ ಫ್ರಮ್ ಯುವರ್ ಹೌಸ್. ವೆದರ್ ಆಸ್ ಎ ಹಸ್ಬೆಂಡ್, ಆಸ್ ಎ ಫಾದರ್, ಆಮ್ ಐ ಲೀಡಿಂಗ್ ಮೈ ಲೈಫ್ ಇನ್ ಟ್ರೂತ್ ಅಂಡ್ ಇನ್ ಸಿನ್ಸಿಯಾರಿಟಿ? ಒಂದು ತಂದೆಯಾಗಿ, ಒಂದು ಯಜಮಾನಾಗಿ, ಗಂಡನಾಗಿ ನನ್ನ ಹೆಂಡತಿಯನ್ನ, ನನ್ನ ಮಕ್ಕಳ ಮುಂದೆ ನಾನು ಸತ್ಯದಿಂದ ಸಿನ್ಸಿಯಾರಿಟಿಯಾಗಿ ನನ್ನ ಜೀವಿತವನ್ನು ಸಾಗಿಸ್ತಾ ಇದ್ದೀನ? ಆಮ್ ಎ ಮಾಡೆಲ್ ಫಾರ್ ದೆಮ್? ಆಮ್ ಎನ್ ಎಕ್ಸಾಂಪಲ್ ಫಾರ್ ದೆಮ್? ನಾನು ಅವ್ರಿಗೆ ಮಾದರಿಯಾಗಿದ್ದೀನ? ಈವನ್ ಅಕ್ಸೆಪ್ಟಿಂಗ್ ಯುವರ್ ಸಿನ್. ನಾನು ಮಾಡಿದ್ದೀನಿ ಪ್ರೇರ, ಇದನ್ನ ನಾನು ಮಾಡ್ತಾ ಇದ್ದೀನಿ. ಇಫ್ ಐ ಡೂ ಎನಿಥಿಂಗ್ ರಾಂಗ್, ಇಫ್ ಐ ಹ್ಯಾವ್ ಡನ್ ಎನಿಥಿಂಗ್ ರಾಂಗ್, ಇಫ್ ದ ಲೈಟ್ ಆಫ್ ದ ವರ್ಡ್ ಆಫ್ ಗಾಡ್ ಹಸ್ ಶೋನ್ ಮಿ, ಎಸ್, ಆ ವರ್ಷ ಆ ರೀತಿ ನೀನು ಹಿಂಗೆ ಮಾಡಿದೆ, ಒಪ್ಕೊಂಡಿದ್ದೀನಿ. ನಾನು ಮಕ್ಕಳಿಗೂ ಹೆಂಡತಿಗೂ ಮತ್ತೆ ನನ್ನ ಜೊತೆಯಲ್ಲಿ ಸಹೋದರಗಳಾಗಿರ್ಬೋದು, ಯಾರಿಗೆ ಆಗಿರ್ಬೋದು, ನಾನು ಇಂಡೈರೆಕ್ಟ್ ಆಗಾದ್ರೂ ನಾನು ಮಾಡಿ ತಪ್ಪು ಅಂತ ಹೇಳಿದ್ದೀನಿ, ನಾನು ಕ್ಷಮಿಸಿರಿ ಅಂತ ಕೇಳಿದ್ದೀನಿ ನಾನು. ಸೊ ಮನೆಯಿಂದ ಸ್ಟಾರ್ಟ್ ಮಾಡಬೇಕಿದ್ದು. ಮನೆಯಿಂದ ಒಂದು ತಂದೆಯಾಗಿ, ಒಂದು ತಾಯಿಯಾಗಿ, ಮಕ್ಕಳಿಗೆ, ಗಂಡ ಹೆಂಡತಿಗೆ ನಾವು ನನ್ನ ಮನೆಯನ್ನ ಸಿನ್ಸಿಯಾರಿಟಿ ಅಂಡ್ ಟ್ರೂತ್ ಅಲ್ಲಿ ನಾನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನ? ಏನಾದರೂ ಸಣ್ಣ ಹುಳಿಗಳು ನನ್ನಲ್ಲಿ ಕಾಣ್ತಾ ಇದೆಯಾ? ಅದು ದೇವರಾತ್ಮನ ಬೆಳಕಿನಲ್ಲಿ, ದೇವರ ವಾಕ್ಯದ ಬೆಳಕಿನಲ್ಲಿ ಅದನ್ನ ಸೆರೆ ಹಿಡಿದು ಸರಿ ಮಾಡಿಕೊಂಡು ನಾವು ಪವಿತ್ರತೆಗೂ ಪರಿಶುದ್ಧತೆಗೂ ಸಾಗಬೇಕು. ಮೇ ದ ಲಾರ್ಡ್ ಹೆಲ್ಪ್ ಲೈಕ್ ದಟ್. ಸೆಕೆಂಡ್ಲಿ, ನಾವು ಇನ್ನೊಂದರಲ್ಲಿ ಏನಪ್ಪ ಅತಿಶಯ ಪಡ್ತೀವಿ ಅಂದ್ರೆ, ರಕ್ಷಣೆ ಹೊಂದಿದ ತಕ್ಷಣ ನಾವು ಬೇರೆಯವ್ರನ್ನ ಕಂಡಮ್ ಮಾಡೋಕ್ಕೆ,
ಮತ್ತೆ ಕೀಳಾಗಿ ನೋಡೋದಕ್ಕೆ ಆಸೆ ಪಡ್ತೀವಿ ನಾವು. ಆರ್ ಯು ಬಾರ್ನ್ ಅಗೇನ್? ನೀನು ದೀಕ್ಷಾಸ್ ತಗೊಂಡಿದ್ಯಾ? ನೀನು ರಕ್ಷಣೆ ಹೊಂದಿದ್ಯಾ? ಬೇಗ ಒಪ್ಕೋ, ಇಲ್ಲಾಂದ್ರೆ ನೀನು ನರಕಕ್ಕೆ ಹೋಗ್ತೀಯಾ. ವಿ ಆರ್ ವೆರಿ 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 ಪ್ರೌಡ್ ಆಫ್ ಅವರ್ ಸ್ಯಾಲ್ವೇಷನ್. ಸಮ್ ಟೈಮ್ ಅನ್ನೋಯಿಂಗ್ಲಿ ಪ್ರೈಡ್ ಇಸ್ ರೂಲಿಂಗ್. ಎಷ್ಟೋ ಸಾರಿ ಗರ್ವಪಟ್ಟು ಕೆಲವ್ರನ್ನ ಬಹಳ ಸಣ್ಣದಾಗಿ ನೋಡ್ತೀವಿ. ಅವ್ರ ರಕ್ಷಣೆ ಹೊಂದಿರುವಂತೆ, ಅವ್ರ ಪಾಪಕ್ಕೆ ಹೋಗ್ತಾರೆ, ಅವ್ರ ನರಕಕ್ಕೆ ಹೋಗ್ತಾರೆ, ನೀನು ಯೇಸು ನಂಬಿಲ್ವಲ್ಲ ಅಂತ. ಬಟ್ ಯು ಸಿ, ನಾನು ರಕ್ಷಣೆ ಹೊಂದಿದ್ದು ನಿಜಾನೇ, ಹೊಸಬ್ನಾಗಿರೋದು ನಿಜಾನೇ, ಸಭೆಗೆ ಹೋಗ್ತಿರೋದು ನಿಜಾನೇ, ಪ್ರಾರ್ಥನೆ ಮಾಡ್ತಿರಲಿಲ್ಲ ಮೊದಲು, ಈಗ ಪ್ರಾರ್ಥನೆ ಮಾಡ್ತೀನಿ, ಮೊದಲು ಬೈಬಿಲ್ ಓದ್ತಿರಲಿಲ್ಲ, ಈಗ ಬೈಬಿಲ್ ಓದ್ತೀನಿ, ಮೊದಲು ಆರಾಧನೆ ಮಾಡ್ತಿರಲಿಲ್ಲ, ಈಗ ಆರಾಧನೆ ಮಾಡ್ತೀನಿ, ಮೊದಲು ನಾನು ಸಭೆಗೆ ಯಾವಾಗಲೂ ಒಂದ್ಸತಿ ಈಗ ಕ್ರಮಾಪ್ ಸಭೆಗೆ ಹೋಗ್ತೀನಿ. ಇವೆಲ್ಲ ಔಟ್ಸೈಡ್ ರೈಚಿಯಸ್ನೆಸ್. ದೇವರು ಎಷ್ಟು ಮಾತ್ರಕ್ಕೂ ಇದನ್ನ ಹೊಗಳ್ಕೊಳ್ಳೋದಿಲ್ಲ ಪ್ರಿಯರೇ. ಇದೆಲ್ಲವೂ ಹೊಲಸುಬಟ್ಟೆ ಅಂತ ಹೇಳ್ತಾರೆ. ಸೊ ಮೆನಿ ಆಫ್ ಅಸ್ ವಿ ಆರ್ ಪ್ರೌಡ್ ಆಫ್ ಅವರ್ ರೈಚಿಯಸ್ನೆಸ್. Many of us, we are proud of our salvation and look down upon somebody who is not born again, who have not come to the Lord. ನೋಡ್ರಿ, ಮತ್ತಾಯನ ಬರೆದ 5ನೇದಲ್ಲಿ, ನಮ್ಮ ಮತ್ತಾಯನ ಸುವಾರ್ತೆ 5ನೇದಲ್ಲಿ ನಮ್ಮ ಯೇಸು ಪ್ರಭು ಏನಂತಾರೆ, ನಾನು ಓದ್ತೀನಿ ನೋಡ್ರಿ. For I say to you that unless your righteousness surpasses that of the scribes and Pharisees, you will not enter the kingdom of heaven. ನೋಡ್ರಿ, ನಿಮ್ಮ ಭಾಷೆ ಮೇಲೆ ಒಂದು ಓದ್ಕೊಳ್ರಿ, ಆಮೇಲೆ ಟೈಮ್ಗೋಸ್ಕರ. For I say, ಮತ್ತಾಯ 5:20, For I say to you that unless your righteousness surpasses that of the scribes and Pharisees, you will not enter the kingdom of heaven. ನೋಡಿ, ಯೇಸು ಪ್ರಭು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನಿನ್ನ ನೀತಿ ಪರಸಾರಿಗಿಂತಲೂ ಶಾಸ್ತ್ರಿಗಿಂತಲೂ ಹೆಚ್ಚಾಗಿಲ್ಲ ಅಂದ್ರೆ, ಅದನ್ನ ದಾಟಿ ಹೋಗ್ಲಿಲ್ಲ ಅಂದ್ರೆ ನೀನು ದೇವರಾಜ್ಯವನ್ನು ಪ್ರವೇಶನೆ ಮಾಡೋದಿಲ್ಲ. ನಮ್ಮನ್ನು ನಾವು ಎಷ್ಟೋ ಸಾರಿ ಮೋಸ ಮಾಡ್ಕೊಳ್ತೀವಿ. ವಿ ಡಿಸೀವ್ ಅವರ್ ಸೆಲ್ಫ್ ಥಿಂಕಿಂಗ್ ದಟ್ ವಿ ಆರ್ ಬಾರ್ನ್ ಅಗೈನ್, ಬ್ಯಾಪ್ಟೈಸ್ಡ್, ನಾನು ಅಭಿಷೇಕಿಸಲ್ಪಟ್ಟಿದ್ದೀನಿ. ವಿ ಕಂಪೇರ್ ಅವರ್ ಸೆಲ್ಫ್ ನಾಟ್ ವಿತ್ ದಿ ಸ್ಟ್ಯಾಂಡರ್ಡ್ ಆಫ್ ಜೀಸಸ್ ಕ್ರೈಸ್ಟ್. ನನ್ನ ಒಂದು ಗುಣಮಟ್ಟ ಯಾವತ್ತು ಜೊತೆ ಸಹೋದರಿ ನೋಡಿ, ನಾನು ಇವನಿಗಿಂತ ನಾನು ಪರವಲ್ಲ, ಆಕೆಗಿಂತ ನಾನು ಪರವಲ್ಲ. ನನ್ನ ನೀತಿ ಯೇಸು ಕ್ರಿಸ್ತನ ನೀತಿಗೆ ಸರಿಸಾಟಿಯಾಗಿ ಹೋಗ್ತಾ ಇದೆಯಾ? ನನ್ನ ನೀತಿ ಯೇಸು ಕ್ರಿಸ್ತನಲ್ಲಿ ಆ ನೀತಿಯನ್ನು ಹೊಂದಿಕೊಂಡು ಆ ನೀತಿಗೆ ಅನುಸಾರವಾಗಿ ದಿನ ದಿನ ಬೆಳೀತಾ ಇದ್ದೀನಾ? ದೇರ್ ಶೋಸ್ ಯುವರ್ ಹ್ಯೂಮಿಲಿಟಿ. When you compare your righteousness with man, with a human being, you are deceiving yourself. ನಾವೇನ್ ಮಾಡ್ಕೊಳ್ತೀವಿ ಗೊತ್ತಾ? ಮೋಸ ಮಾಡ್ಕೊಳ್ತೀವಿ ಪ್ರಿಯರೇ. That's what God spoke to me. Therefore, I am not very proud. I don't want to be pride and proud for nothing. ಯಾಕಂದ್ರೆ ನಾನು ರಕ್ಷಣೆ ಹೊಂದಿರೋದೇ ಕೃಪೆಯಿಂದ. ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯಿಂದಲೇ ನಾನು ರಕ್ಷಿಸಲ್ಪಟ್ಟಿರೋದು. ಆದ್ದರಿಂದ ನನ್ನ ಗರ್ವಪಡೋಕೆ ಏನಿದೆ? ಏನಿಲ್ಲ. ಎಕ್ಸಾಮಿನ್. ನಮ್ಮನ್ನು ಮೋಸ ಮಾಡ್ಕೊಳ್ತೀವಿ. ಇವತ್ತು ನಡೀತಿರುವಂಥ ಘಟನೆಗಳು ನೋಡಿದ್ರೆ ಕರ್ತನ ಬರೋಣ ಬಹಳ ಹತ್ರ ಆಗ್ತಾ ಇದೆ. ನೀವು ನಾನು ಬಿಡಲ್ಪಟ್ಟ ಗುಂಪಿನಲ್ಲಿ ಇರಬಾರ್ದು. ನೀವು ನಾನು ಎತ್ತಲ್ಪಡುವಂಥ ಗುಂಪಿನಲ್ಲಿ ಇರಬೇಕಂದ್ರೆ ಐ ಹ್ಯಾವ್ ಟು ಸರ್ಚ್ ಮೈ ಹಾರ್ಟ್ ಎವ್ರಿ ಡೇ ಇನ್ ಸಿನ್ಸಿಯಾರಿಟಿ ಅಂಡ್ ಇನ್ ಟ್ರೂತ್. ಅಂಡ್ ದಿಸ್ ರೈಚಸ್ನೆಸ್, ಈಸ್ ಇಟ್ ಗ್ರೋಯಿಂಗ್ ಆಸ್ ಜೀಸಸ್ ಕ್ರೈಸ್ಟ್ ರೈಚಸ್ನೆಸ್? ಯೇಸು ಕ್ರಿಸ್ತನ ನೀತಿಗೆ ಗುಣಮಟ್ಟಕ್ಕೆ ತಕ್ಕಾಗಿ ನಾನು ದಿನ ದಿನ ಬೆಳೀತಾ ಇದ್ದೀನಾ? ಹೋಗ್ತಾ ಇದೆಯಾ? ದೇವರು ನನ್ನ ನೋಡಿ, ದಿಸ್ ಇಸ್ ಮೈ ಬಿಲವಡ್ ಸನ್, ಈ ನೋ ಮೈ ವೆಲ್ ಪ್ಲೀಸ್ಡ್ ಅಂತ ದಿನ ದಿನ ಸರ್ಟಿಫಿಕೇಟ್ ಕೊಡ್ತಾರ. ಅಂಡ್ ಎವ್ರಿ ಡೇ ದೇರ್ ಮಸ್ಟ್ ಬಿ ಅನ್ ಓಪನ್ ಹೆವೆನ್ ಟು ಟೆಸ್ಟಿಫೈ ಅಬೌಟ್ ಯು ಅಂಡ್ ಮೀ ಎವ್ರಿ ಡೇ. ಪ್ರತಿದಿನ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗೋಕ್ಕಿಂತ ಮುಂಚೆ ಮತ್ತೆ ದೀಕ್ಷಾಸ್ತ್ರ ತಗೊಳ್ಳುವಾಗಲೂ ಸಹ God said, this is my beloved son. When he was going for baptism, he had a heaven open and God declared, God the Father, ತಂದೆಯ ದೇವರು ಯೇಸು ಕ್ರಿಸ್ತನು ದೀಕ್ಷಾಸ್ನಾನಕ್ಕೆ ಬಂದಾಗ, ದೀಕ್ಷಾಸ್ನಾನ ಆದಮೇಲೆ he saw heaven opening and a voice, ಈತ ನನ್ನ ಪ್ರಿಯ ಕುಮಾರನ, ಈತ ನಾನು ಮೆಚ್ಚಿದ್ದೇನೆ. 17ನೇದಲ್ಲಿ ಯೋಹನ ಬರೆದ ಸುವಾರ್ತೆಯಲ್ಲಿ when he was praying, the Lord said, this is my beloved son. Before ministry, after the ministry, before going to the cross, God said, this is my beloved son. So ಪ್ರಿಯರೇ, ನನಗೂ ನಿಮಗೂ ದೀಕ್ಷಾಸ್ನಾನ ಆದಮೇಲೆ God must say, this is my beloved son. Every day, day-to-day life, I should have an open vision, open sky, and the Lord declaring that this is my beloved son. At the end of the life, even then, the Lord must say, this is my beloved son. Come. ಬಲೆ ನಂಬಿಗಸ್ತಾಳೆ ಬಾ, ದಣಿಯ ಸೌಭಾಗ್ಯದಲ್ಲಿ ಸೇರು. ಅಂತ ಜೀವಿತಕ್ಕೆ ನಾನು ಹೋಗ್ಬೇಕು ಹೊರತು ನಾಟ್ ವಿತ್ ಅ ಸೆಲ್ಫ್ ಕ್ಲೇಮಿಂಗ್ ರೈಚಸ್ನೆಸ್. ನಾನು ಎಲ್ಲರಿಗಿಂತ ಪರವಾಗಿಲ್ಲ, ನಾನು ಚರ್ಚ್ಗೆ ಹೋಗ್ತೀನಿ, ನಾನು ಪ್ರೇಯರ್ ಮಾಡ್ತೀನಿ, ನಾನು ಆರಾಧನೆ ಮಾಡ್ತೀನಿ, ಬೈಬಲ್ ಓದ್ತೀನಿ, ನಾನು ವಾರ ವಾರ ಕಾಣಿಕೆ ಹಾಕ್ತೀನಿ. ಗುಡ್. ಇವೆಲ್ಲವೂ ನೀತಿ ದೇವರಿಗೆ
ಹೋಲಿಸಿದ್ದಂಗೆ, ಹೋಲಿಸು ಬಟ್ಟೆ. ಆದರೆ ಪೌಲ ಹೇಳ್ತಾನೆ ನೋಡ್ರಿ, ದಿಸ್ ರೈಚಸ್ನೆಸ್ ಈ ಕಾಲ್ಸ್ ಇಸ್ ಆಸ್ ರಬ್ಬಿಶ್. ಈ ಒಂದು ನೀತಿನ ಆತನು ವ್ಯರ್ಥ ಅಂತಾನೆ, ವೇಸ್ಟ್. ನೋಡ್ರಿ, ಫಿಲಿಪಿಯನ್ಸ್ ಚಾಪ್ಟರ್ 3, ಪೌಲನು ಫಿಲಿಪಿದವರ ಪತ್ರಿಕೆ 3ನೇ ಅಧ್ಯಾಯ ನೋಡ್ರಿ, ಅಲ್ಲಿ 5ನೇ ವಚನದಿಂದ ನೋಡಿ. ಮೊದಲನೇ ಫಿಲಿಪಿಯ 3ನೇ ಅಧ್ಯಾಯ 5ರಿಂದ. ಸರ್ಕಮ್ಸೈಸ್ ದ 8th day ಆಫ್ ದ ನೇಷನ್ ಆಫ್ ಇಸ್ರೇಲ್ ಆಫ್ ದ ಟ್ರೈಬ್ ಆಫ್ ಬೆಂಜಮಿನ್, ಎ ಹೀಬ್ರೂ ಆಫ್ ಎ ಹೀಬ್ರೂಸ್, ಆಸ್ ದ ಲಾ ಎ ಫಾರಸಿ, ಆಸ್ ಟು zeal ಎ persecutor of the church, as to the righteousness which is the law found blameless. ನೋಡಿ, ಆ ಒಂದು ನೀತಿಯಲ್ಲಿ ನಾನು ನಿರ್ದೋಷಿಯಾಗಿದ್ದೆ. ಆಜ್ಞೆಯಿಂದ ಹೊಂದಿಕೊಂಡಂತ ನೀತಿಯಲ್ಲಿ ನಾನು ನಿರ್ದೋಷಿಯಾಗಿದ್ದೆ. ಪರಸಾಯನು ಆಸಕ್ತಿಯಲ್ಲಿ ಅತ್ಯಾಸಕ್ತನು ನೀತಿಗೆ ಆಸೆ ಪಡ್ತಿದ್ದೆ. ಬಟ್ ವಾಟ್ ಎವರ್ ಥಿಂಗ್ಸ್, 7ನೇ ವಚನ, ವೇರ್ ಗೇನ್ ಟು ಮೀ ದೋಸ್ ಥಿಂಗ್ಸ್ ಐ ಹ್ಯಾವ್ ಕೌಂಟೆಡ್ ಎಸ್ ಲಾಸ್ ಫಾರ್ ದ ಸೇಕ್ ಆಫ್ ಕ್ರೈಸ್ಟ್. More than that, I count all things to be lost in view of the surpassing value of knowing Christ Jesus my Lord, for whom I have suffered the loss of all things and count them but rubbish. Then you see what he says, 9ನೇ ವಚನ, and may be found in him, not having a righteousness of my own derived from the law, but that which is through faith in Christ, the righteousness which comes from God on the basis of faith. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಪೌಲ. ಐ ಹ್ಯಾಡ್ ದಟ್ ಲಾ ಆಫ್ ರೈಚಸ್ನೆಸ್, ಝೀಲ್, ಆಸಕ್ತಿ ಎಲ್ಲ ಇತ್ತು. ಬಟ್ ದಟ್ ರೈಚಸ್ನೆಸ್ ವಾಸ್ ಅಬ್ಸಲ್ಯೂಟ್ಲಿ ನಥಿಂಗ್. ಈ ನೀತಿ ನನ್ನ ದೇವರಾಜ್ಯಕ್ಕೆ ನಡೆಸಲ್ಲ. ಯೇಸು ಕ್ರಿಸ್ತನ ತಿಳಿಯುವುದೇ. ನೋಡ್ರಿ 9ನೇ ವಚನ, ದಟ್ ಐ ಮೇ ಬಿ ಫೌಂಡ್ ಇನ್ ಹಿಮ್, ನಾಟ್ ಹ್ಯಾವಿಂಗ್ ದ ರೈಚಸ್ನೆಸ್ ಆಫ್ ಮೈ ಓನ್ derived from the law, but that which is through faith in Christ, the righteousness which comes from God on the basis of faith. ನೋಡ್ರಿ, ಯೇಸು ಕ್ರಿಸ್ತನ ಮೂಲಕ ನಂಬಿಕೆ ಇಡೋದ್ರ ಮೂಲಕವಾಗಿ ಬಂದಂತ ನೀತಿಗೆ ಹಸಿದು ಬಾಯ ಇರ್ತೀನಿ. ಇದಕ್ಕಾಗಿ ಎಲ್ಲವನ್ನೂ ನಾನು ಕಸ ಅಂತ ಕಾಣ್ತೀನಿ. ಐ ಕನ್ಸಿಡರ್ ಎವ್ರಿಥಿಂಗ್ ರಬ್ಬಿಶ್ ಟು ಗೇನ್ ದ ರೈಚಸ್ನೆಸ್ ಆಫ್ ಜೀಸಸ್. ಸೊ ನನ್ನ ಪ್ರಿಯ ಸಹೋದರ ಸಹೋದರಿ, ಡೋಂಟ್ ಗೆಟ್ ಡಿಸೀವ್ಡ್. ಮೋಸ ಹೋಗ್ಬಿಟ್ರಿ ಪ್ರಿಯರೇ. ಇವತ್ತು ಎಷ್ಟೋ ಜನ ಮನೆಯಲ್ಲಿ ನೋಡ್ರಿ, ನೀತಿ, ಈ ನೀತಿಯಲ್ಲಿ, ನನ್ನ ಪ್ರಸಾರ ನೀತಿಯಲ್ಲಿ ನಾನು ಬದುಕ್ತಾ ಇದ್ದಾರೆ. ಅದಕ್ಕಾಗಿ ಮನೆಯಲ್ಲಿ ನೋಡ್ರಿ, ಮನಸ್ತಾಪಗಳು, ಜಗಳಗಳು, ಐಕ್ಯತೆ ಇಲ್ಲ, ಪ್ರೀತಿ ಇಲ್ಲ, ಕ್ಷಮಾಪಣೆ ಗುಣ ಇಲ್ಲ, ಕ್ಷಮಿಸುವಂತ ಹೃದಯ ಇಲ್ಲ, ಒಬ್ಬರಿಗೊಬ್ಬರಿಗೆ ನೋಡೋಷ್ಟು ಇದು ಇಲ್ಲ, ತಾಳ್ಮೆನೂ ಇಲ್ಲ ಮನೆಯಲ್ಲೇನೆ. ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್, ಚಿಲ್ಡ್ರನ್, ದೇ ಡೋಂಟ್ ಹ್ಯಾವ್ ಪರ್ಫೆಕ್ಟ್ ಯೂನಿಟಿ, total unity, because of self-righteousness which was got by me, but got by law. ಅದಕ್ಕೆ ಯೇಸು ಪ್ರಭು ಹೇಳಿದ್ರು ಮತ್ತಾಯ 5:20, ನಿಮ್ಮ ನೀತಿಯು ಪರಸಾಯರಿಗಿಂತ ಹೆಚ್ಚುದಾಗಲಿಲ್ಲ ಅಂದ್ರೆ ದೇವರಾಜ್ಯ ಪ್ರವೇಶವಾಗುವುದಿಲ್ಲ. ನಾವೆಲ್ಲರಿಗೂ ಏನು ಇವತ್ತು ಆಶೆ ಇದೆ, ನಾನು ಸತ್ತ ಮೇಲೆ ದೇವರಾಜ್ಯಕ್ಕೆ ಹೋಗ್ತೀನಿ ಅಂತ. ಈ ಹೃದಯ ಇಟ್ಕೊಂಡು, ಈ ಮನಸ್ಸಾಕ್ಷಿ ಇಟ್ಕೊಂಡು ನಾನು ಸತ್ತರೆ ನಾನು ದೇವರಾಜ್ಯಕ್ಕೆ ಹೋಗ್ತೀನ? ನಾನು ಸಭೆಗೆ ಹೋಗ್ತಾ ಇರ್ಬೋದು, I may be going to church regularly, I may be taking part in the Lord's table regularly, I may be worshipping, I may be even giving 1/10 ದಶಮಾಂಶನೂ ಆಗ್ತಾನೆ ಇರ್ಬೋದು, ನಾನು ಕಾಣಿಕೆ ಆಗ್ತಿದ್ದೀನಿ. That will not take you to kingdom of God unless until my standard of living and righteousness is Jesus Christ. ಯೇಸು ಕ್ರಿಸ್ತನ ಗುಣಮಟ್ಟದಲ್ಲಿ ನನ್ನ ಹೃದಯ, ನನ್ನ ಮನಸ್ಸಾಕ್ಷಿಯನ್ನು ಬೆಳೆಸ್ಕೊಂಡು ಹೋಗಲಿಲ್ಲ ಅಂದ್ರೆ ಪ್ರಿಯರೇ, one day it will be a ಸರ್ಪ್ರೈಸ್. ಆಶ್ಚರ್ಯವಾಗುತ್ತೆ. ಓ, ಐ ಆಮ್ ನಾಟ್ ದೇರ್ ಇನ್ ದ ಲೀಸ್ಟ್. ಹಾಗಾಗಬಾರ್ದು ನನ್ನ ಪ್ರಿಯ ಸಹೋದರ ಸಹೋದರಿ. ನನಗೆ ಸಹ ಪ್ರಾರ್ಥನೆ ಮಾಡ್ರಿ, ನನ್ನ ಕುಟುಂಬಕ್ಕೆ ಸಹ ಪ್ರಾರ್ಥನೆ ಮಾಡ್ರಿ. ನಾನು ಇನ್ನೂ ನನ್ನ ಓಟವನ್ನು ಮುಗಿಸಿಲ್ಲ, ಓಡ್ತಾ ಇದ್ದೀನಿ. ಐ ಹ್ಯಾವ್ ಡನ್ ಸೋ ಮೆನಿ ಮಿಸ್ಟೇಕ್ಸ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಬಹಳ 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 ತಪ್ಪು ಮಾಡಿದ್ದೀನಿ ಪ್ರಿಯರೇ. ಏವನ್ ಆಫ್ಟರ್ ರಕ್ಷಣೆ ಹೊಂದಿದ ಮೇಲೆ, ಹೊಸದಾಗಿ ಹುಟ್ಟಿದ ಮೇಲೂ ಸಹ ಅನೇಕ ಗೌರವ ತಪ್ಪುಗಳನ್ನು ನಾನು ಮಾಡಿದ್ದೀನಿ. ಬಟ್ ಟುಡೇ, ಇನ್ ದ ಲೈಟ್ ಆಫ್ ದ ವರ್ಡ್ ಆಫ್ ಗಾಡ್, ಎವ್ರಿ ಡೇ ಗಾಡ್ ಸ್ಟಾರ್ಟೆಡ್ ಮೀ ಸ್ಪೀಕಿಂಗ್ ಆ್ಯಂಡ್ ಐ ಹ್ಯಾವ್ ಸೆಟಲ್ಡ್ ಅಕೌಂಟ್. ನಾನು ಲೆಕ್ಕನ ದಿನ ಸರಿ ಮಾಡ್ಕೊಳ್ಳಿ. ಯಾಕಂದರೆ ಆತನ ಮುಂದೆ ನಿಷ್ಕಳಂಕವಾಗಿ ಕಾಣಬೇಕು, ನಾನು ಪರಿಶುದ್ಧವಾಗಿ ಕಾಣಬೇಕು. ಬಲನಂಬಿಗಸ್ತ ಆಳೆ ಅಂತ ನಾನು ಕರಿಬೇಕು. ನನ್ನ ಈ ಶುಡ್ ಕಾಲ್ ಮೀ, ಕಮ್ ಮೈ ಬಿಲವಡ್ ಸರ್ವೆಂಟ್, ಬಾ ಬಲೆ ನಂಬಿಗಸ್ತ ಆಳೆ, ಸೌಭಾಗ್ಯದಲ್ಲಿ ಸೇರುವಂತ ಕರಿಬೇಕಂತ ಜೀವಿತಕ್ಕೆ ಹೋಗ್ಬೇಕಂದ್ರೆ
I should pursue the righteousness of Jesus Christ every day in my life. ಪ್ರತಿದಿನ ಯೇಸು ಕ್ರಿಸ್ತನ ನೀತಿಗೆ ನಾನು ಹಸಿದು ಬಾಯ ಇರಬೇಕು. ಯೇಸು ಕ್ರಿಸ್ತನ ನೀತಿಯ ಜೀವಿತಕ್ಕೆ ನಾನು ಬಾಯ ಇರಬೇಕು, ಜೀವಿಸಬೇಕು, ನಡಿಬೇಕು. ಅದು ನಾನು ಮಾಡಬೇಕಂದ್ರೆ ಐ ಹ್ಯಾವ್ ಟು ಪೇ ದ ಕಾಸ್ಟ್. ಐ ಹ್ಯಾವ್ ಟು ಲೇ ಡೌನ್ ಮೈ ಲೈಫ್. ಐ ಶುಡ್ ನಾಟ್ ಲೀವ್ ಫಾರ್ ಮೈ ಸೇಕ್. ಸಿ, ಮಲಗಿರೋನ್ನ ಬೆಳೆಸೋಕ್ಕಾಗಲ್ಲ ಪ್ರಿಯರೇ. ಓನ್ಲಿ ವೆನ್ ಯು ಸ್ಟ್ಯಾಂಡ್. ನಿಂತಿರೋನ್ನ, ಕೂತಿರೋನ್ನ ತಳ್ಳಿದ್ರೆ ಬೀಳ್ತಾರೆ, ಆದರೆ ಮಲಗಿರೋನ್ನ ಬೆಳೆಸೋಕ್ಕಾಗಲ್ಲ. ಆ ರೀತಿ ನಾನು ಶಿಲುಬೆಗೆ ಹಾಕಿಸಲ್ಪಟ್ಟವನಾಗಿ ನಾನು ನಿಜವಾಗ್ಲೂ ಮುರಿಯಲ್ಪಟ್ಟ ಜೀವನ ಹೋಗ್ತಾ ಇದ್ರೆ, ಆ ಯೇಸುವಿನ ನೀತಿಯನ್ನು ಅನುಸರಿಸ್ಕೊಂಡು ಹೋಗುವಾಗಲೇ ಯು ವಿಲ್ ಹ್ಯಾವ್ ಹೋಪ್ ಇನ್ ಕ್ರೈಸ್ಟ್ ದಟ್ ಒನ್ ಡೇ ದ ಲಾರ್ಡ್ ವಿಲ್ ಕಮ್ ಅಂಡ್ ಯು ವಿಲ್ ರಿಸೀವ್ ಮೀ ಟು ಹಿಸ್ ಗ್ಲೋರಿ. Heaven is not my place. I don't want heaven. I want to take part in his glory, in his holiness. ಆತನ ಒಂದು ಪರಿಶುದ್ಧತೆಯಲ್ಲಿ, ಆತನ ನೀತಿಯಲ್ಲಿ, ಆತನ ಒಂದು ಪವಿತ್ರತೆಯಲ್ಲಿ ನಾನು ಪಾಲ್ಗಾರ ಆಗುವುದೇ ನನ್ನ ಆಶೆ. ಅದಕ್ಕಾಗಿ ಯೇಸು ಏನು ಹೇಳಿದನು ಗೊತ್ತಾ? ನಿನ್ನ ಶಿಲುಬೆಯನ್ನು ಹೊತ್ಕೊಂಡು ಹಿಂದೆ ಬಾ. ನನ್ನ ಪ್ರೀತಿ ಮಾಡಿ, ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡು. ನಿನ್ನ ಶಿಲುಬೆಯನ್ನು ಎತ್ಕೊಂಡು ಬಾ. ನನಗಾಗಿ ನೀನು ಪ್ರಾಣ ಕಳ್ಕೊಳ್ಳಿಲ್ಲ ಅಂದರೆ ನೀನು ಅದನ್ನು ಕಳ್ಕೊತೀಯ, ಆದರೆ ನನಗಾಗಿ ನೀನು ಪ್ರಾಣ ಕಳ್ಕೊಂಡ್ರೆ ನೀನು ಹೊಂದ್ಕೊಳ್ತೀಯ ಅಂತ ಹೇಳಿದ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 37-39. ನನ್ನ ಪ್ರಿಯ ಸಹೋದರ ಸಹೋದರಿ, ಚಿಯೋನ್ ನಿವಾಸಿಗಳೇ ಮತ್ತು ಆನ್ಲೈನಲ್ಲಿ ಎಷ್ಟು ಜನ ನೀವು ಕೇಳ್ತಾ ಇದ್ದೀರೋ, ಪ್ಲೀಸ್ ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ಬೇಡ್ರಿ. ಡೋಂಟ್ ಬಿ ಪ್ರೌಡ್ ದಟ್ ವಿ ಹ್ಯಾವ್ ದ ಲಾರ್ಡ್ಸ್ ಟೇಬಲ್ ಎವ್ರಿ ಸಂಡೇ. ದ್ಯಾಟ್ ವಿಲ್ ನಾಟ್ ಟೇಕ್ ಯು. ನೀವೆಷ್ಟು ಸಾರಿ ನೀವು ಅದನ್ನು ಮೋಜಿನ ಮೇಜಿನಲ್ಲಿ ಭಾಗಿಯಾಗ್ತಿರೋ, ದ್ಯಾಟ್ ವಿಲ್ ನಾಟ್ ಟೇಕ್ ಯು ಟು ದ ಕಿಂಗ್ಡಮ್ ಆಫ್ ಗಾಡ್. ಹೌ, ವಿತ್ ವಾಟ್ ಹಾರ್ಟ್? ಯಾವ ಹೃದಯದಲ್ಲಿ, ಯಾವ ಮನಸಾಕ್ಷಿಯಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ? Whether my heart today is sincere and truthful before the sight of God and man. Don't be carried away by the righteousness what you are having now. I came up from a CSI background church. Today also I think that my father was more righteous than me. ಇವತ್ತು ಸಹ ನಾನು ಅನ್ಕೊಳ್ತೀನಿ, ನನ್ನ ತಂದೆ he was more righteous than me. He was an honest man. ಯಥಾರ್ಥವಾಗಿದ್ದರು. ಬಟ್ ನಾನು ಹೋಗ್ತಿದ್ದಂಥದ್ದು ನನಗೆ ಯಾರು ನನಗೆ ಹೇಳ್ಕೊಡ್ಲಿಲ್ಲ ಪ್ರಿಯರೇ. ಭಾಳ ತಪ್ಪು ಮಾಡಿದ್ದೀನಿ ಜೀವನದಲ್ಲಿ. ಬಟ್ ಗಾಡ್ ಬೀಯಿಂಗ್ ಮೈ ಫಾದರ್, ಮೈ ಟೀಚರ್, started teaching me one by one. And today, by the grace of God, I have got joy, peace, righteousness, and that has become my stronghold. ಇವತ್ತು ನಾನು ದೇವರ ಸಾಕ್ಷಿಯಾಗಿ ಹೇಳ್ತೀನಿ, ನನ್ನ ಹೃದಯದಲ್ಲಿ ಯಾರ ಮೇಲೂ ನನಗೆ ದ್ವೇಷ ಇಲ್ಲ, ಹಾಗೇ ಇಲ್ಲ, ಕೋಪ ಇಲ್ಲ, ಸಿಟ್ಟಿಲ್ಲ, ದ್ವೇಷ ಇಲ್ಲ. ನನ್ನ ಮೇಲೆ ಏನೇನು ಅಪಪ್ರಚಾರವಾಗಿ ಯಾರೇ ಏನು ಹೇಳಿದ್ರು ಸಹ ಐ ಹ್ಯಾವ್ ಕೆಪ್ಟ್ ಆಲ್ ಬಿಹೈಂಡ್ ಇಟ್. ಅದೆಲ್ಲ ಹಿಂದೆ ಹಾಕ್ಬಿಟ್ಟಿದೆ. ಐ ಹ್ಯಾವ್ ಫರ್ಗಾಟನ್. ನನಗೆ ಜ್ಞಾಪಕಕ್ಕೆ ಬರೋದಿಲ್ಲ, ಜ್ಞಾಪಕಕ್ಕೂ ಇಟ್ಕೊಟ್ಟಿಲ್ಲ. ಐ ಹ್ಯಾವ್ ಫರ್ಗಿವನ್ ಆ್ಯಂಡ್ ಐ ಹ್ಯಾವ್ ಸೆಟಲ್ಡ್ ಅಕೌಂಟ್. ಇವತ್ತಿಗೂ ಸಹ ಏನಾದರೂ ಮಾಡಿದರೆ, ವೆನ್ ಗಾಡ್ ಇಸ್ ಸ್ಪೀಕಿಂಗ್ ಟು ಮೀ, ಐ ಆಮ್ ಸೆಟ್ಲಿಂಗ್ ಅಕೌಂಟ್ ಒನ್ ಬೈ ಒನ್. ದೇವರು ನನಗೆ ಹೇಳಿದಾಗ, ಇಂಥವ್ರ ಮೇಲೆ ನೀನು ತಪ್ಪು ಮಾಡಿದೆವು, ಕ್ಷಮಾಪಣೆ ಖಂಡಿತ ನಾನು ಮಾಡಿದ್ದೀನಿ. ಅದು ಯಾರೇ ಆಗಿರ್ಬೋದು. ಇಫ್ ಐ ಹ್ಯಾವ್ ಡನ್ ರಾಂಗ್ ಆ್ಯಂಡ್ ಗಾಡ್ ಸೇಸ್ ಮೀ ದಟ್ ಯು ಹ್ಯಾವ್ ಡನ್ ಇಟ್, ಐ ಸೆಟಲ್ ಅಕಾರ್ಡಿಂಗ್ ಟು Acts 24:16. ಸೆಟಲ್ ಅಕೌಂಟ್ ವಿತ್ ಗಾಡ್ ಆ್ಯಂಡ್ ಮ್ಯಾನ್. ಎಕ್ಸಸೈಸ್. ಸಮಾಧಾನ, ಎಲ್ಲರಿಗೂ ಸಮಾಧಾನ ಬದುಕಕ್ಕೆ ನಿನಗೆ ಆಗಲಿಲ್ಲ ಅಂದರೆ ಹಂಗನ್ಬಿಟ್ಟು ನಾನು ಅವ್ರ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ. ಏನೇ ಇದ್ರು ನಾನು ಮಾತಾಡಿಸ್ತೀನಿ. ಟುಡೇ ಆಲ್ಸೋ ಎನಿಬಡಿ ಕಾಲ್ಸ್ ಮೀ ಟು ಎನಿಬಡಿ ಹೌಸ್, ಐ ವಿಲ್ ಗೋ. ಅವ್ನು ಮದುವೆ ಕರೆದ್ರೆ ನಾನು ಹೋಗ್ತೀನಿ. ನಾಟ್ ಫಾರ್ ಸೇಕಿಂಗ್ ಸಂಡೇ. ಭಾನುವಾರ ಬಿಟ್ಟಲ್ಲ, ಭಾನುವಾರ ಎಲ್ಲ ಆರಾಧನೆ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ದೇವ್ರ ಕೆಲಸ ಎಲ್ಲ ಮುಗಿಸಿ ಹೋಗ್ತೀನಿ. ಒಂದು ಮರಣ ಆದರೂ ಹೋಗ್ತೀನಿ, ಒಂದು ದುಃಖ ಆದರೂ ಹೋಗ್ತೀನಿ. ನಾನು ಶವತ್ ಪೆಟ್ಟಿಗೂ ಸಹ ಭುಜ ಕೊಡ್ತೀನಿ ನಾನು, ಕರ್ತನ ಕೃಪೆಯಿಂದ. ಐ ಟೇಕ್ ಪಾರ್ಟ್ ಅಂಡ್ ಐ ಗೋ. ಬಿಕಾಸ್ ವೆನ್ ಜೀಸಸ್ ವಾಸ್ ಕಾಲ್ಡ್ ಟು ಎ ಫಾರಿಸೀಸ್ ಹೌಸ್ ಹಿ ವೆಂಟ್. ಪರಸೇನ ಮನೆಗೆ ಊಟಕ್ಕೆ ಕರೆದಾಗ ಯೇಸು ನಾನು ಬರಲ್ಲ ಅಂತ ಹೇಳಿಲ್ಲ. ದಟ್ ಈಸ್ ಕಾಲ್ಡ್ ಗಾಡ್ಸ್ ರೈಚಿಯಸ್ನೆಸ್. God loved you and me unconditionally. Therefore, we also are supposed to love everyone unconditionally. No, whatsoever he may be done. ಏನೇ ಆಗಿರಲಿ, ನಾನು ಒಬ್ಬರೊಬ್ಬರನ್ನ ಯಾವ ಒಂದು ಷರತ್ತಿಲ್ಲದೆ ಪ್ರೀತಿ ಮಾಡಬೇಕು. May the Lord help like this and help us to go in righteousness, to have a holy life and live like Jesus. ಯೇಸು ಏನು ಹೇಳಿದ್ದಾರೆ ಗೊತ್ತಾ?
ನನಗೂ ನಿಮಗೂ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಭೂಮಿಗೆ ಉಪ್ಪಾಗಿದ್ದೀರಿ ಅಂತ. ಜನರು ನಿಮ್ಮನ್ನು ನೋಡಿ ನನ್ನ ಗುರುತಿಸ್ಬೇಕು, ಆ ರೀತಿ ನಡೀರಿ. ಮ್ಯಾಥ್ಯೂ 12:16. ಆ ರೀತಿ ಪ್ರಿಯರೇ, ಜೀವನ ವಿಶ್ವಾಸಿಗಳೇ ಮತ್ತು ಆನ್ಲೈನ್ನಲ್ಲಿ ಕೇಳ್ತಿರೋರು ಯಾರೇ ಆಗಿರೋದು ಪ್ರಿಯರೇ, ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ಬೇಡ್ರಿ. ನಾನು ಮೋಸ ಹೋಗ್ತಾ ಇದ್ದೆ, ಆದರೆ ದೇವರು ನನಗೆ ಬಿಡುಗಡೆ ಮಾಡೋ ತನ್ನ ಕೃಪೆಯಿಂದ ನಾನು ಅನ್ಕೊಂಡಿದ್ದೆ. ನನಗೆ ಮೊಟ್ಟ ಮೊದಲಾಗಿ ದೇವರು ವಾಕ್ಯ ಕೊಟ್ಟಿದ್ದು 1985ನೇ ಇಸ್ವಿ 31ನೇ ಡಿಸೆಂಬರ್ 31ರಲ್ಲಿ, ನಿನ್ನನ್ನು ಕರೆದಾತ ನಂಬಿಗಸ್ತಂತ, ಫೇತ್ಫುಲ್ ಹಿ ದಟ್ ಈಸ್ ಕಾಲ್ಡ್ ಯು ಇಸ್ ಫೇತ್ಫುಲ್ ಅಂಡ್ ಯು ವಿಲ್ ಡೂ ಇಟ್. ಮತ್ತೆ ಆ ದಿನ ನನ್ನೊಟ್ಟಿಗೆ ಮಾತಾಡಿದಂಥ ಮಾತು, ನೀನು ನಿನ್ನ ದೃಷ್ಟಿಯಲ್ಲಿ ನೀನು ಎಲ್ಲಾದರೂ ಚೆನ್ನಾಗಿದ್ಯಾ. ಪ್ರಕಟಣೆ 3ನೇದಲ್ಲಿ ಹೇಳೋ ಪ್ರಕಾರವಾಗಿ, ಯು ಥಿಂಕ್ ದಟ್ ಯು ಆರ್ ಗುಡ್ ಇನ್ ಆಲ್ ಥಿಂಗ್ಸ್, ಬಟ್ ನನ್ನ ದೃಷ್ಟಿಯಲ್ಲಿ ನೀನು ಯು ಆರ್ ರೆಚೆಡ್. ಅದರಿಂದ ಪ್ರೇಯರ್ ದೇವರು ನನ್ನ ಬಿಡುಗಡೆ ಮಾಡಿದ್ರು. ಅದೇ ದೇವರು ನಿಮ್ಮನ್ನು ಸಹ ಬಿಡುಗಡೆ ಮಾಡಿದ್ರು, ಆದರೆ ನಿಮ್ಮ ಹೃದಯನ ಒಪ್ಪಿಸ್ಕೊಟ್ರು. ಈ ಯೇಸು ಕ್ರಿಸ್ತನ ಪ್ರೀತಿಯನ್ನು ರುಚಿ ನೋಡಿ ನಿಮ್ಮನ್ನು ನೀವು ಮೋಸ ಹೋಗ್ಬೇಡ್ರಿ. ದೇವರ ನೀತಿಗೋಸ್ಕರ ಹಸಿದು ಬಾಯಾರೋಣ. ಪರಸಾರಿಗಿಂತ ನೀತಿಗಿಂತ ಹೆಚ್ಚಾಗಿ ನಮ್ಮ ನೀತಿ ಇರಬೇಕು ಪ್ರೇಯರ್. ದೆನ್ ಓನ್ಲಿ ವಿ ಆರ್ ಕ್ವಾಲಿಫೈಡ್ ಟು ಎಂಟರ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಪರಸಾಯರ ನೀತಿಗಿಂತ ಹೆಚ್ಚಾಗಿದ್ದರೆ ಮಾತ್ರನೇ ದೇವರಾಜ್ಯಕ್ಕೆ ಪ್ರವೇಶ ಮಾಡೋದಕ್ಕೆ ನನಗೆ ಹಕ್ಕು ಇರ್ತದೆ. ನಾನು ಮನಸ್ಸಿನಲ್ಲಿ ಅವ್ರು ಚೆನ್ನಾಗಿಲ್ಲ, ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ಈ ಥರ ಸರಿಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ಕೊಂಡೇ ಹೋಗ್ತಾ ಇದ್ದಾರೆ. ಒಂದಿನ ಯೇಸು ಬರುವಾಗ ನಾವು ಬಿಡಲ್ಪಡ್ತೀವಿ ಬೇರೆ. ಆ ಬಿಡಲ್ಪಟ್ಟ ಗುಂಪಿನಲ್ಲಿ ನೀವು ನಾನು ಇರಬಾರ್ದು, ಎತ್ತಲ್ಪಡುವಂಥ ಗುಂಪಿನಲ್ಲಿ ಇರಬೇಕು. ಜಯಶೀಲರನ್ನು ಮಾತ್ರನೇ ಪ್ರಕಟಣೆಯಲ್ಲಿ 7 ಸಾರಿ ಜಯ ಹೊಂದಿರೋರು ನೀವು ನಾನು ಈ ಲೋಕದಲ್ಲಿ ಬರುವಂಥ ಎಲ್ಲ ರೀತಿಯ ಶೋಧನೆಯನ್ನು ಜಯಿಸಿ ನಮ್ಮ ಹೃದಯ ನಿಷ್ಕಳಂಕವಾಗಿ ಇಟ್ಟುಕೊಂಡು ನೀತಿಗೆ ಹಸಿದು ಬಾಯಾರಿ ಸತ್ಯ ಎಂಬ ಸಿನ್ಸರಿಟಿ ಎಂಬ ಕಂಬಗಳಿಂದ ಇಟ್ಟುಕೊಂಡು ನಮ್ಮ ಜೀವಿತವನ್ನು ಸಾಗಿಸಿ ಆತನು ಬರುವಾಗ ಎತ್ತಿನ ಪಡುವ ಗುಂಪಿನಲ್ಲಿಕ್ಕಾಗುವಂತೆ ದೇವ್ರ ತಾನು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡ್ರಿ. ಈ ಒಂದು ಪೌಲನ ಜೀವಿತ ನಮ್ಮ ಮುಂದೆ ಇಟ್ಟಿದ್ದಾನೆ. ಪೌಲನಿಗಿಂತ ಹೆಚ್ಚಿನ ಸಾಕ್ಷ್ಯ ಜೀವಿತ ಯೇಸು ಕ್ರಿಸ್ತನು. ಆತನ ಗುಣಮಟ್ಟ ನಮ್ಮ ಜೀವಿತದಲ್ಲಿ ಇಟ್ಕೊಂಡು ಆತನು ಬರುವಾಗ ಕುಟುಂಬವಾಗಿ ನಾವು ಎತ್ತಲ್ಪಡಬೇಕು. ಆ ರೀತಿ ದೇವ್ರ ತಾನು ನಮ್ಮ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ, ಪರಲೋಕನ ತಂದೆ ಆದನ್ನು ನಮಗೆ ಸ್ತೋತ್ರಪ್ಪ. ಕೊಟ್ಟಂತ ಜೀವಳ ಮಾತಿಗೋಸ್ಕರ ಸ್ತೋತ್ರ. ನನ್ನ ಸಭೆಯನ್ನ, ಸಭೆ ಕುಟುಂಬಗಳನ್ನ, ನಮ್ಮ ಕುಟುಂಬವನ್ನ ಕೇಳುವಂತೆ ಎಲ್ಲರೂ ಸಹ ಪರಿಶುದ್ಧವಾದ ನೀತಿಗೆ ನಡೆಸಿರಪ್ಪ. ನಿನ್ನ ನೀತಿಗೆ ಹಸಿದು ಬಾಯಾರೋದಕ್ಕೆ ಸಹಾಯ ಮಾಡ್ರಿ. ಮತ್ತೆ ಸತ್ಯ ಎಂಬ ಯಥಾರ್ಥವಾದಂಥ ಕಂಬಗಳಲ್ಲಿ ತಮ್ಮ ಜೀವಿತ ಕಟ್ಟಿಕೊಳ್ಳಿಕ್ಕೆ ಸಹಾಯ ಮಾಡ್ರಿ. ಪ್ರತಿದಿನ ದೇವರ ಮನ್ನವನ್ನು ಸೇವಿಸುವಾಗ ಇನ್ ಸಿನ್ಸಿಯಾರಿಟಿ ಅಂಡ್ ಇನ್ ಟ್ರೂತ್, ಸತ್ಯದಲ್ಲೂ ಯಥಾರ್ಥವಾಗಿ ಅನುಭವಿಸೋದಕ್ಕೆ ಸಹಾಯ ಮಾಡ್ರಿ. ಪ್ರತಿಯೊಂದು ಕುಟುಂಬ ಕೈಗೆ ಒಪ್ಪಿಸಿಕೊಳ್ತಾ ಈ ಭಾನುವಾರ ನಮ್ಮ ದಿನಗಳು ನಿಮಗೆ ಆಶೀರ್ವಾದಕ್ಕಿರುವಾಗಬೇಕು. ಒಂದು ವೇಳೆ ರಾತ್ರಿ ಅಥವಾ ಈ ಸಮಯದಲ್ಲಿ ಬರುವುದಾದರೆ ನಿನ್ನಲ್ಲಿ ಪಾಲ್ಗಾರ ಆಗೋದಕ್ಕೆ ನಮಗೆ ಸಹಾಯ ಮಾಡ್ರಿ. ನಾವು ಯಾರು ಬಿಡಲ್ಪಟ್ಟ ಗುಂಪಿನಲ್ಲಿ ಇರದೆ ನಿನ್ನಲ್ಲಿ ಇರ್ಲಿಕ್ಕಾಗುವಂತೆ ಎತ್ತಲ್ಪಡೋದ ಗುಂಪಿನಲ್ಲಿ ಸಹಾಯ ಮಾಡ್ರಿ. ಮತ್ತೆ ಪ್ರತಿದಿನ ನೀವು ನಮ್ಮನ್ನು ನೋಡುವಾಗ ಬಲೆ ನಂಬಿಗಸ್ತಾಳೆ, ಈತ ನಾನು ಮೆಚ್ಚಿದ್ದೇನೆ, ಈತ ನನ್ನ ಪ್ರಿಯಕುಮಾರನು, ತೆರೆದ ಆಕಾಶದ ಅನುಭವ ಜೀವಿತಕ್ಕೆ ನಮ್ಮ ನಡೆಸಿರಪ್ಪ. ಆತ್ಮದಿಂದ ನಡೆಸಲ್ಪಟ್ಟದ ಜೀವಿತಕ್ಕೆ ನಮ್ಮ ನಡೆಸಿರಪ್ಪ. ಘನಮಾನ ಸಲ್ಲಿಸ್ತಾ ಕೊಟ್ಟಂತ ಸಮಯಕ್ಕೋಸ್ಕರ ವಂದನೆ ಹೇಳುತ್ತಾ ಈ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಿ ನಿನ್ನ ಮಹಿಮೆಯನ್ನು ಕೊಂಡಾಡುತ್ತಾ ಸಭೆಯ ಕೈಗೆ ಒಪ್ಪಿಸಿಕೊಳ್ತಾ, ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಳ್ತಾ, ನಿನ್ನ ವಾಕ್ಯಕ್ಕೆ ಒಪ್ಪಿಸಿಕೊಳ್ತಾ, ನಮ್ಮೆಲ್ಲರಿಗಾಗಿ ಒಪ್ಪಿಸಿಕೊಳ್ತಾ ಈ ದಿನ ನಮ್ಮೆಲ್ಲರಿಗೂ ಆಶೀರ್ವಾದಗಿರ್ಲಿಕ್ಕೆ ಸಹಾಯ ಕೊಂಡಾಡುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್.